नवे नमतां कल्पतरवे जयीन्द्र गुरवे नमः। कुशाग्रमतये भानुद्युतये वादिभीतये आराधितश्रीपतये सुधीन्द्र यतये नमः। दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयानवे। सुयमीन्द्रकराब्जोत्कं सुविद्याबोधकं सदा सुमूलरामपूजाढ्यं सुजयीन्द्रगुरुं भजे। श्री सुयतीन्द्रतीर्थगुरुभ्यो नमः। तपस्वाध्याय शुश्रूषा कृष्णपूजा रतं मुनिं विश्वेशमिष्टदं वन्दे परिव्राट्चक्रवर्तिनम्। जगद्गुरु ಶ್ರೀಮನ್ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪೀಠಾಧಿಪತಿಗಳಾದ ನಮ್ಮ ವಿದ್ಯಾಗುರುಗಳಾದ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ದಿವ್ಯ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಶಿರಸ್ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಇವತ್ತಿನ ದಿವಸ ಪರಮಮಂಗಳಕರವಾದಂತಹ ದಿನ. ವಿಶ್ವಕ್ಕೇನೆ ಈಶರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನಾ ಮಹೋತ್ಸವ. ಅವರ ಈ ಪುಣ್ಯ ದಿನದಂದು ಒಂದಿಷ್ಟು ತತ್ವಚಿಂತನೆಯನ್ನು, ಅವರ ಬಗ್ಗೆ ಮಹಿಮೆಯನ್ನು ತಿಳಿದುಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಅವರ ಬಗ್ಗೆ ನೋಡುವುದಾದರೆ ಅವರ ಚರ್ಮಶ್ಲೋಕ ನಮಗೆ ತುಂಬ, ಅವರ ಇಡೀ ಜೀವನವನ್ನು ನಮ್ಮ ಮುಂದೆ ತಂದುಕೊಡ್ತದೆ. ತಪಃ ಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರಥಂ. ಅವರು ಹೇಗೆ ತಮ್ಮ ಜೀವನವನ್ನು ಅಳವಡಿಸ್ಕೊಂಡಿದ್ರು ಅಂತಂದರೆ, ತದ್ಧಿ ತಪಸ್ತದ್ಧಿ ತಪಃ ಅಂತ ಉಪನಿಷತ್ತು ನಮಗೆ ಸಾರಿ ಹೇಳ್ತಾ ಇದೆ. ಏನು ತದ್ಧಿ ತಪಸ್ತದ್ಧಿ ತಪಃ ಅಂತಂದರೆ, ಒಬ್ಬ ವ್ಯಕ್ತಿ ಒಬ್ಬ ಜೀವನದಲ್ಲಿ ತಾನು ಜನನ ಆದರೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಯಾವುದನ್ನು ಮುಖ್ಯವಾಗಿ ಮಾಡಬೇಕು ಅಂತಂದರೆ, ವೇದಾಧ್ಯಯನ, ಭಗವಂತನ ತತ್ವಜ್ಞಾನ, ಭಗವಂತನ ತತ್ವಗಳನ್ನು ತಿಳಿದುಕೊಳ್ಳುವುದು, ಹೇಳುವುದು, ತಾವು ತಿಳಿದುಕೊಳ್ಳುವುದು ಮತ್ತು ಇನ್ನೊಬ್ಬರಿಗೆ ಹೇಳುವುದು. ಇದನ್ನು ಚಾಚೂ ತಪ್ಪದೆ, ಎಲ್ಲೆಲ್ಲೂ ಬಿಡದೆ, ಎಂದೂ ಬಿಡದೆ, ಒಂದು ಕ್ಷಣವೂ ಕೂಡ ಬಿಡದೆ ಮಾಡಿಸಿಕೊಟ್ಟಿರ್ತಕ್ಕಂತಹ, ಅದನ್ನು ನಡೆಸಿಕೊಂಡಂತಹ ಮಹಾನುಭಾವರು ಅಂತಂದರೆ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳು. ಅದಕ್ಕೋಸ್ಕರ ಅವರ ಚರಮ ಶ್ಲೋಕದಲ್ಲಿ ಮೊಟ್ಟ ಮೊದಲಿಗೆ ಹಾಕಿದ್ದು ತಪಃ. ತಪಃ ಸ್ವಾಧ್ಯಾಯ ಏನದು ಯಾಕಂತಂದರೆ, ಅವರು ಜೀವನ ಪ್ರಾರಂಭದಿಂದಲೇ, ಅಂದರೆ ರಾಮಕುಂಜದಲ್ಲಿ ಅವರ ಜನನ ಆಯಿತು. ಜನನ ಆದ ಕೂಡಲೇ ಅಲ್ಲೇ ಒಂದಿಷ್ಟು ಅಧ್ಯಯನಾದಿಗಳನ್ನು, ಲೌಕಿಕ ಅಧ್ಯಯನದಲ್ಲಿ ಮುಗಿಸ್ಕೊಂಡ್ರು. ಆಮೇಲೆ ಭಗವಂತನ ಒಂದು ಸಂಕಲ್ಪ, ಉಡುಪಿಗೆ ಬಂದಾಗ ಅಲ್ಲಿ ಶ್ರೀ ವಿದ್ಯಾಮಾನ್ಯ ತೀರ್ಥರ ಒಂದು ಭೇಟಿ ಆಯಿತು. ಇವರ ಒಂದು ಮುಖ ವರ್ಚಸ್ಸು ಆಗಿನ ಕಾಲದಲ್ಲಿ ಮಹಾನುಭಾವರಿಗೆ ಗೊತ್ತಾಗೋಗ್ಬಿಡ್ತಾರೆ. ಒಬ್ಬ ಮುಖದಲ್ಲಿಯೇ ಅವರ ವ್ಯಕ್ತಿತ್ವ, ಅವರ ವರ್ಚಸ್ಸು ಅಂತ ಅನ್ನೋದು ಗೊತ್ತಾಗುತ್ತೆ ಅಂತೆ. ನಾವು ಎಷ್ಟೋ ಸರಿ ಮನಸ್ಸಿನಲ್ಲಿ ನಾವು ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೇವೋ, ಆ ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೇವೋ ಅದನ್ನು ನಾವು ಮುಖದಲ್ಲಿ ನೋಡ್ಬೋದು. ಮನಸ್ಸಿನಲ್ಲಿ ಬರೇ ಸದಾ ಕೆಡಕನ್ನ ಚಿಂತನೆ ಮಾಡ್ತಾ ಇದ್ರೆ ಅದು ಮುಖದಲ್ಲಿ ಗೊತ್ತಾಗ್ಬಿಡ್ತದೆ, ಮುಖವಂತರ ವಿಕಾರಗೊಳ್ತದೆ. ಮನಸ್ಸಿನಲ್ಲಿ ಒಳ್ಳೆಯದನ್ನ ಚಿಂತನೆ ಮಾಡಿದಾಗೂ ಕೂಡ ಮುಖದಲ್ಲಿ ಗೊತ್ತಾಗ್ತದೆ. ಈ ವ್ಯಕ್ತಿ ಎಂಥವನು ಅಂತನ್ನೋದು ಮುಖದಿಂದ ತಿಳ್ಕೊಂಡು ಬಿಡ್ತಾರೆ. ಅದು ಎಲ್ರಿಗೂ ಸಾಧ್ಯ ಇಲ್ಲ, ಮಹಾನುಭಾವರಿಗೆ ಸಾಧ್ಯ. ಇವರ ಮುಖವನ್ನು ನೋಡಿದ ಕೂಡಲೇ ಶ್ರೀ ವಿದ್ಯಾಮಾನ್ಯ ತೀರ್ಥರಿಗೆ ಅನಿಸಿದ್ದು, ನನ್ನಂತೆ ನೀವು ಕೂಡ ಸ್ವಾಮಿ ಆಗ್ತೀರಾ ಅಂತ. ಆಯ್ತು ಸ್ವಾಮಿ, ತಕ್ಷಣವೇ ಆಯ್ತು ಸ್ವಾಮಿ ನಾನು ಆಗ್ತೇನೆ ಅಂತಂದ್ರಂತೆ. 7 ವರ್ಷದ ಕೂಸು
7 ವರ್ಷದ ಕೂಸಿನ ಹಾಗೆ ಕೇಳಿದಾಗ 7 ವರ್ಷದ ಕೂಸು ಹೂ ಅಂತಂತೆ. ಹೂ ಅಂತ ಅಂದ ಕೂಡಲೇ ತಡ ಭಗವಂತ ತಥಾಸ್ತು ಅಂತ ಹೇಳ್ಬಿಡ್ತಾನೆ. ಅಂದ್ರೆ ಏನಾದರೂ ನಾವು ನಮ್ಮ ಒಡನಾಟದಲ್ಲಿ ನಮಗೆ ಏನಾದರೂ ನಮಗೆ ಯಾರಾದರೂ ನಮ್ಮ ವ್ಯಕ್ತಿಗಳಾಯ್ತು, ಸ್ನೇಹಿತರಾಯ್ತು, ಕೇಳ್ತಾರೆ ನೀವು ಅಲ್ಲಿ ಬರಬೇಕು, ಅದನ್ನು ಮಾಡಬೇಕು, ಹಿಂಗೆ ಮಾಡ್ತೀರಾ, ಹೂ ಅಂತ ಹೇಳ್ತೇವೆ. ಆದರೆ ಎಷ್ಟರ ಮಟ್ಟಿಗೆ ನಾವು ಮಾಡ್ತೇವೆ? ಸುಮ್ಮನೆ ಏನೋ ಆಡಮಾಟಗಾರಿದಾರಪ್ಪ, ಅವೆಲ್ಲ ಹೇಳಿದ್ದಾರೆ ಸರಿ, ಆದರೆ ಅವ್ರು ಹೇಳಿದ್ದಾರೆ ಅಂತೇಳಿ ಎಲ್ಲ ಮಾಡ್ಲಿಕ್ಕಾಗುತ್ತಾ ಅಂಥೇಳಿ ಹೇಳದೇ ಇರ್ತಕ್ಕಂಥ ಜನರು ಲೋಕದಲ್ಲಿ ಏನೋ ಇಲ್ಲದೆ ಏನೂ ಇಲ್ಲ. ಅವ್ರು ಹೇಳ್ತಾ ಇರ್ತಾರೆ, ಅದೆಲ್ಲ ಮಾಡೋಕ್ಕಾಗಲ್ಲ. ಅಂದ್ರೆ ಮಾತಿಗೆ ಆಡಿದ್ದದ್ದನ್ನೂ ಕೂಡ ತಾವು ತಮ್ಮ ಜೀವನದಲ್ಲಿ ನಡೆಸಿಕೊಂಡು, ಯಾಕೆ ಆ ಸಂದರ್ಭದಲ್ಲಿ ಏನೇ ಆ ವಯಸ್ಸಿನಲ್ಲಿ ಏನೇ ಅವರಿಗೆ ಗೊತ್ತಾಯ್ತೋ ನಾನು ಪೀಠಕ್ಕೆ ಬಂದರೆ ತಪಸ್ಸು ನಡೆಯುತ್ತೆ ಅಂತ. ಎಂಥ ತಪಸ್ಸು? ಈ ತತ್ವಜ್ಞಾನದ ತಪಸ್ಸು. ತತ್ವಜ್ಞಾನದ ತಪಸ್ಸು ನಡಿಬೇಕು ಅಂತಾದರೆ ನಾವು ಈ ಪೀಠಕ್ಕೆ ಬರಬೇಕು ಅಂಥೇಳಿ ತಕ್ಷಣವೇ ನಿಶ್ಚಯ ಮಾಡಿದರು. ಅವರು ಒಪ್ಪಿಗೆ ಕೊಟ್ಟರು. ಆಮೇಲೆ ಮತ್ತೆ ಹಂಪಿ ಹತ್ತಿರ ಕರ್ಕೊಂಡು ಬಂದು ಸನ್ಯಾಸಾಶ್ರಮ ದೀಕ್ಷೆಯನ್ನು ಕೊಟ್ಟು ವಿಶ್ವೇಶ ತೀರ್ಥರು ಎಂಬುದಾಗಿ ನಾಮಕರಣ ಮಾಡಿದರು. ಅವರೇನು ವಿಶ್ವೇಶ ತೀರ್ಥರು ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ. ನಿಜವಾಗಲೂ ಅದು ಅತ್ಯಂತ ಸಾರ್ಥಕವಾಗಿದೆ. ಎಷ್ಟೋ ಜನ ಹೆಸರು ಇಟ್ಕೊಳ್ತಾರೆ, ಆದರೆ ಆ ಹೆಸರು ಸಾರ್ಥಕ ಆಗುವುದಿಲ್ಲ. ಅದನ್ನು ದುರುಪಯೋಗ ಪಡಿಸಿಕೊಂಡವರು ಇಲ್ಲದೆ ಏನು ಲೋಕದಲ್ಲಿ ಇಲ್ಲ. ಆದರೆ ಶ್ರೀ ವಿಶ್ವೇಶ ತೀರ್ಥರಿಗೆ ಯಾವ ಶುಭ ಮುಹೂರ್ತದಲ್ಲಿ ಶ್ರೀ ವಿದ್ಯಾಮಾನ್ಯ ತೀರ್ಥರು ವಿಶ್ವೇಶ ತೀರ್ಥರು ಎಂಬುದಾಗಿ ನಾಮಕರಣ ಮಾಡಿದರು. ಅದು ಅತ್ಯಂತ ಸಾರ್ಥಕವಾಗಿದೆ. ಯಾಕೆ ಅಂತಂದರೆ ಎಲ್ಲ ರೀತಿಯ ವಿಶ್ವಕ್ಕೆ ಇವರು ಈಶರಾಗಿದ್ದಾರೆ. ಎಲ್ಲ ರೀತಿಯ ವಿಶ್ವ ಅದನ್ನೇ ನಮಗೆ ಈ ಧರ್ಮಶ್ಲೋಕ ತಿಳಿಸಿಕೊಡ್ತದೆ. ತಪಃ ಸ್ವಾಧ್ಯಾಯ. ಸ್ವಾಧ್ಯಾಯ ತಪಸ್ಸು ಅಂತ ಅನ್ನೋದು ತತ್ವಜ್ಞಾನ. ಮುಂದೆ ವಿವರಣದಲ್ಲಿ ನೋಡೋಣ. ಸ್ವಾಧ್ಯಾಯ, ಇನ್ನು ವೇದಾಧ್ಯಯನ, ವೇದ ರಕ್ಷಣೆ. ವೇದ ಅಧ್ಯಯನ ಮಾಡುವಂತಹದ್ದು, ವೇದ ರಕ್ಷಣೆ ಮಾಡುವಂತಹದ್ದು. ಅದನ್ನ ಹೇಗೆ ವೇದ ರಕ್ಷಣೆ ಹೇಗೆ ಸಾಧ್ಯ ಅಂತಂದ್ರೆ ಸಂಪ್ರದಾಯಗತವಾಗಿ ಅನೂಚಾನವಾಗಿ ವೇದದ ರಕ್ಷಣೆ ಮಾಡಬೇಕು. ಅಂದರೆ ಶಿಷ್ಯ ಪರಂಪರೆಯನ್ನ ಬೆಳೆಸಿಕೊಂಡು ಬರುವ ಮೂಲಕ ಎಲ್ಲ ಶಿಷ್ಯರಿಗೆ ವೇದ ಅಭ್ಯಾಸವನ್ನ ಮಾಡಿಸಿ ಆ ವೇದ ಅಧ್ಯಯನ ಪರಂಪರೆಯನ್ನು ಉಳಿಸಿಕೊಳ್ಳಬೇಕು. ಹಾಗೆ ಮಾಡಿದಾಗ ಆ ಸ್ವಾಧ್ಯಾಯ ನಿಷ್ಠೆ ಅಂತ ಅನ್ನೋದು ಉಳ್ಕೊಳ್ಳುತ್ತೆ. ಅದನ್ನ ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅಂತನ್ನೋದು ನಮ್ಮೆಲ್ಲರಿಗೆ, ಎಲ್ಲ ಜನರಿಗೆ, ಅವರ ಭಕ್ತರೆಲ್ಲರಿಗೂ ಕೂಡ ತಿಳಿಯದ ವಿಷಯ ಏನೂ ಅಲ್ಲ. ಹಾಗಾಗಿ ತಪಃ ಸ್ವಾಧ್ಯಾಯ, ಆ ವೇದದ ರಕ್ಷಣೆ ಒಂದು ವೇದಾಧ್ಯಯನ ಮಾಡಿಸುವ ಮೂಲಕ ಉಳಿಸಿಕೊಂಡು ಬಂದೋದು ಒಂದಾದರೆ, ಮತ್ತೊಂದು ರೀತಿಯಿಂದ ರಕ್ಷಣೆ ಮಾಡಿದ್ದಾರೆ ವೇದದ ರಕ್ಷಣೆ. ಏನು ಅಂತಂತಂದ್ರೆ ವೇದಕ್ಕೆ ನಿಜವಾದ ಅರ್ಥವನ್ನ ಹೇಳಬೇಕೆಲ್ಲ ಕಡೆ. ವೇದಕ್ಕೆ ನಿಜವಾದ ಅರ್ಥವನ್ನ ಶ್ರೀಮದ್ ಆಚಾರ್ಯರು ಪ್ರತಿಪಾದನೆ ಮಾಡಿದ್ದಾರೆ. ಆದರೆ ಶ್ರೀಮದ್ ಆಚಾರ್ಯರು ಪ್ರತಿಪಾದನೆ ಮಾಡಿದಂತಹ, ಶ್ರೀ ಜಯತೀರ್ಥರು ಪ್ರತಿಪಾದನೆ ಮಾಡಿದಂತಹ ವೇದಾರ್ಥಗಳೇನಿದೆ ಆ ವೇದಾರ್ಥಗಳನ್ನ ಎಲ್ಲೆಡೆ ಪ್ರಚಾರ ಮಾಡಬೇಕು. ಆ ವೇದಾರ್ಥಗಳನ್ನ ಎಲ್ಲೆಡೆ ಪ್ರಚಾರ ಮಾಡಿದರೆ ಆವಾಗ ವೇದದ ರಕ್ಷಣೆ ಆಗುತ್ತೆ. ಇದನ್ನ ಆ ಹಾಸುಹೊಕ್ಕಾಗಿ ನಡೆಸಿಕೊಂಡು ಬಂದಂತಹ ಮಹಾನುಭಾವರು ಅಂತಂದ್ರೆ ಶ್ರೀ ವಿಶ್ವೇಶ ತೀರ್ಥರು. ಯಾಕೆ ಎಷ್ಟು ಆ ಸುಧಾಮಂಗಳಗಳನ್ನ, ಎಷ್ಟು ಜನ ವಿದ್ಯಾರ್ಥಿಗಳನ್ನ ಇವತ್ತು ಪ್ರಪಂಚಾದ್ಯಂತ ಏನೇನು ತತ್ವಜ್ಞಾನ ನಡೀತಾ ಇದೆ, ಯಾವ ಯಾವ ಊರಲ್ಲಿ, ಮುಖ್ಯವಾದ ಊರುಗಳಲ್ಲಿ ಆದರೂ ಆಗಬಹುದು, ದೇಶದಲ್ಲಿ ಆದರೂ ಆಗಬಹುದು, ಬೇರೆ ದೇಶದಲ್ಲಿ ಆದರೂ ಆಗಬಹುದು, ಒಂದು ಊರಲ್ಲಿ ಒಂದಿಷ್ಟು ಜ್ಞಾನ ನಡೀತಾ ಇದೆ ಅಂತಂದ್ರೆ ಕಾರಣ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರ ಶಿಷ್ಯರು ಅಲ್ಲಿ ನಿಂತು ಎಲ್ಲ ಕಡೆ ತತ್ವಜ್ಞಾನವನ್ನು ಬೆಳೆಸಿಕೊಂಡು ಬರ್ತಾ ಇದ್ದಾರೆ. ಅವರಲ್ಲಿ ಓದಿದಂತಕ್ಕಂತಹ ಪಂಡಿತರೇನಿದ್ದಾರೆ ಅವರೆಲ್ಲರೂ ನಿಷ್ಠೆಯಿಂದ, ತಮ್ಮ ಗುರುಗಳ ಮೇಲೆ ಇರುವಂತಹ ನಿಷ್ಠೆಯಿಂದ ತತ್ವಜ್ಞಾನಕ್ಕೆ ಮುಖ್ಯವಾದ ಒತ್ತನ್ನ ಕೊಟ್ಟು ತತ್ವಜ್ಞಾನವನ್ನ ಪರಂಪರೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ ಅಂತಂದ್ರೆ ಈ ವಿಶ್ವೇಶ ತೀರ್ಥರು ಮಾಡಿರ್ತಕ್ಕಂತಹ ಈ ಮೂಲಕವಾಗಿ ಸ್ವಾಧ್ಯಾಯದ ರಕ್ಷಣೆ ಇವರು ಮಾಡಿದ್ದಾರೆ ಅಂತ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ತಪಃ ಸ್ವಾಧ್ಯಾಯ, ಆ ಸ್ವಾಧ್ಯಾಯದ ರಕ್ಷಣೆಯನ್ನ ಸುಧಾ ವಿದ್ಯಾರ್ಥಿಗಳನ್ನ ಶೇಖರಣೆ ಮಾಡ್ತಕ್ಕಂಥದ್ದು,
ಆ ಶೇಖರಣೆ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಬಹಳ ಪ್ರೀತಿಯಿಂದ, ಎಷ್ಟು ಪ್ರೀತಿ ಅಂತಂದ್ರೆ ತಂದೆ ತಾಯಿಗಳಿಗಿಂತಲೂ ಮಿಗಿಲಾದ ಪ್ರೀತಿಯಿಂದ ಅವರಿಗೆ ಹತ್ತರ ಆ ಕಾರುಣ್ಯವನ್ನ, ವಾತ್ಸಲ್ಯವನ್ನ ತೋರಿಸಿದ ಮಹಾನುಭಾವರು ಶ್ರೀ ವಿಶ್ವೇಶತೀರ್ಥರು. ಇವತ್ತು ವಿಶ್ವೇಶತೀರ್ಥರ ಹತ್ತಿರ ಅಧ್ಯಯನ ಮಾಡಿರುವಂತಹ ಯಾವುದೇ ವಿದ್ಯಾರ್ಥಿಯನ್ನ, ಅವರು ಲೌಕಿಕರಲ್ಲೂ ಕೆಲವರು ಇದ್ದಾರೆ, ವೈದಿಕದಲ್ಲೂ ಇದ್ದಾರೆ, ಅಂತೂ ಧರ್ಮ, ತಾವು ತಮ್ಮ ಧರ್ಮವನ್ನ ಏನು ಆಚರಣೆ ಮಾಡ್ತಾ ಇದ್ದಾರೆ, ಯಾರೇ ವಿದ್ಯಾರ್ಥಿಗಳನ್ನ ಅವರ ಹತ್ತಿರ ಓದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನೋಡ್ರಿ, ಅವರ ಮೊಬೈಲ್ನಲ್ಲಿ ಆದರೂ ಆಗಬಹುದು, ಅವರ ಪುಸ್ತಕಗಳಲ್ಲಿ ಆದರೂ ಆಗಬಹುದು, ಅವರ ಮನೆಗಳಲ್ಲಿ ಆದರೂ ಆಗಬಹುದು, ವಿಶೇಷವಾಗಿ ಅವರ ಮನಗಳಲ್ಲಿ ಆದರೂ ಆಗಬಹುದು, ವಿಶ್ವೇಶತೀರ್ಥರ ಫೋಟೋ ಇಟ್ಟುಕೊಳ್ಳದೆ ಯಾರೂ ಇಲ್ಲ. ಅಂದ್ರೆ ವಿದ್ಯಾರ್ಥಿಗಳಿಗೆ ಅಷ್ಟು ಸಲಿಗೆಯಿಂದ ಅವರನ್ನ ರಕ್ಷಣೆ ಮಾಡಿ ಆ ಪ್ರೀತಿಯನ್ನ, ವಾತ್ಸಲ್ಯವನ್ನು ತುಂಬಿದವರು ಶ್ರೀ ವಿಶ್ವೇಶತೀರ್ಥರು. ವಿಶ್ವೇಶತೀರ್ಥರ ಸ್ಮರಣೆ ಮಾಡ್ಕೊಳ್ಳದೆ ಅವರು ಪಾನೀಯಗಳನ್ನೂ ಕೂಡ ತೆಗೆದುಕೊಳ್ಳಲ್ಲ ಅಂತಂದ್ರೆ ನಾವು ಆ ರೀತಿ ದೀಕ್ಷೆಯನ್ನ ಅವರ ಶಿಷ್ಯರಲ್ಲಿ ನೋಡ್ತೇವೆ. ಅಷ್ಟು ಇವತ್ತು ಎಷ್ಟೋ ಜನ ಇರ್ತಾರೆ, ಪ್ರೀತಿಯನ್ನ ವಾತ್ಸಲ್ಯದವನ್ನು ಹಂಚಿದವರು ಇರ್ತಾರೆ. ಆದರೆ ಈ ಮಟ್ಟಿಗೆ ವಿಶ್ವೇಶತೀರ್ಥರನ್ನ ಅವರ ಶಿಷ್ಯರು ಯಾವ ಮಟ್ಟಿಗೆ ಇಟ್ಕೊಂಡಿದ್ದಾರೆ, ಆ ಮಟ್ಟಿಗೆ ಶಿಷ್ಯರನ್ನು ಇಟ್ಟುಕೊಂಡವರು ನಾವು ವಿಶ್ವೇಶತೀರ್ಥರಲ್ಲಿ ಮಾತ್ರ ನೋಡುವಂತಹದ್ದು. ಯಾಕೆ ಅಷ್ಟು ಪ್ರೀತಿಯನ್ನ ಕೊಟ್ಟಿದ್ದಾರೆ? ಅಷ್ಟು ಪ್ರೀತಿ ಯಾಕೆ ಅಂತಂದ್ರೆ ತತ್ವಜ್ಞಾನದ ಮೇಲೆ ಪ್ರೀತಿ, ವೇದದ ಮೇಲೆ ಪ್ರೀತಿ. ಆ ಪ್ರೀತಿಯಿಂದ ನಾವೇ ಈ ಪ್ರೀತಿಯನ್ನು ಕೊಡದೆ ಹೋದರೆ ಮುಂದೆ ಇದನ್ನ ಯಾರು ರಕ್ಷಣೆ ಮಾಡ್ತಾರೆ ಅಂತನ್ನುವ ಒಳಕಾಳಜಿ, ಅಷ್ಟು ಒಳಕಾಳಜಿಯನ್ನ ಇಟ್ಟುಕೊಂಡು ಅಷ್ಟೊಂದು ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಅವರ ಒಂದು ಆ ವಿಶ್ವೇಶತೀರ್ಥರ ಗುರುಭಕ್ತಿಯನ್ನು ತೋರಿಸಿದ್ದಾರೆ ಅಂತಂದ್ರೆ ವಿಶ್ವೇಶತೀರ್ಥರು ಅಷ್ಟು ಅದ್ಭುತವಾದ ರೀತಿಯಲ್ಲಿ ಶಿಷ್ಯ ವಾತ್ಸಲ್ಯವನ್ನ ತೋರಿಸಿ ಸುಧಾದಿ ಪಾಠಗಳನ್ನು ಹೇಳಿ ಸುಧಾ ಮಂಗಳಾದಿಗಳನ್ನು ಮಾಡಿ ಅವರನ್ನು ತಯಾರು ಮಾಡುವ ಮೂಲಕ ಸ್ವಾಧ್ಯಾಯದ ರಕ್ಷಣೆಯನ್ನೂ ಕೂಡ ಅವರು ಮಾಡಿದ್ದಾರೆ. ತಪಸ್ವಾಧ್ಯಾಯ ಶುಶ್ರೂಷ. ಶುಶ್ರೂಷ ಅಂತಂದ್ರೆ ಇದೊಂದು ಸೇವೆ. ಇದು ಎಂತಹ ಸೇವೆ ಅಂತಂದ್ರೆ ಅದು ಭಗವಂತನ ಸೇವೆ. ಮುಖ್ಯವಾಗಿ ಜನರ ಸೇವೆಯೇ ಜನಾರ್ದನ ಸೇವೆ ಅಂತನ್ನೋದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥವರು. ಎಷ್ಟು ಸಮಾಜ ಸೇವೆ ಮಾಡಿದ್ದಾರೆ, ಆ ಸಮಾಜ ಸೇವೆ ಮಾಡಿದ್ದಾರೆ ಅಂತನ್ನೋದನ್ನ ನಾವು ಎಷ್ಟು ನೆನೆಸಿಕೊಂಡ್ರೂ ಕೂಡ ಅದು ಕಡಿಮೆ. ಇವತ್ತು ವಿಶ್ವೇಶತೀರ್ಥರ ಆ ಸಮಾಜ ಸೇವೆಯಿಂದಾಗಿ ಎಂತೆಂತಹ ಮಹಾ ಮಾನ್ಯರಾದ ಮಂತ್ರಿಗಳೇ ಇವರಿಗೆ ದಾಸೋಹವನ್ನು ಆಗಿದ್ದಾರೆ. ಹಾಗಾಗಿ ಶುಶ್ರೂಷ, ಜನರ ಶುಶ್ರೂಷೆಯನ್ನ ಇವರು ಮಾಡಿ ತನ್ಮೂಲಕ ಜನರ ಸೇವೆಯೇ ಜನಾರ್ದನ ಸೇವೆ ಎಂಬುದಾಗಿ ಅಳವಡಿಸಿಕೊಂಡಿದ್ದಾರೆ. ಯಾರೇ ಜನರು ಹೋಗಿ ಇವತ್ತ ನೋಡ್ರಿ, ಎಲ್ಲ ಕ್ಷೇತ್ರ, ನಾವು ಮೊದಲೇ ಹೇಳಿದೆ, ಎಲ್ಲ ಕ್ಷೇತ್ರಗಳಿಗೂ ಇವರು ಈಶರಾದ್ರಿಂದ ವಿಶ್ವೇಶ್ವರ ಅಂತ. ಒಂದು ವಿದ್ಯಾಕ್ಷೇತ್ರವನ್ನ ನೋಡಿದಾಗ ಆ ವಿದ್ಯಾಕ್ಷೇತ್ರಕ್ಕೆ ವಿದ್ಯಾ ಎಂಬ ವಿಶ್ವ, ವಿದ್ಯಾರ್ಥಿಗಳ ವಿಶ್ವ, ಆ ವಿದ್ಯಾರ್ಥಿಗಳ ವಿಶ್ವಕ್ಕೆ ಇವರು ಈಶರಾಗಿದ್ದಾರೆ. ಇನ್ನು ಸ್ವಾಧ್ಯಾಯ ರಕ್ಷಣೆ ಮಾಡತಕ್ಕಂತಹ ವೇದ ಸಂರಕ್ಷಣಾ ಪರಿಷತ್ ಅಂತ ಇಟ್ಟುಕೊಂಡರೆ ವೇದ ಸಂರಕ್ಷಣಾ ಪರಿಷತ್ತಿನ ವಿಶ್ವ, ಅದೊಂದು ವಿಶ್ವ, ಆ ವಿಶ್ವಕ್ಕೆ ಈಶರಾಗಿದ್ದಾರೆ. ಇನ್ನು ಸಮಾಜ, ಜನರುಗಳು, ಎಲ್ಲ ಜನರು, ಅದೊಂದು ವಿಶ್ವ. ಸಾಮಾನ್ಯ ಜನರೆಂಬತಕ್ಕಂತಹ ವಿಶ್ವ, ಸಮಾಜ ಎಂಬತಕ್ಕಂತಹ ವಿಶ್ವ, ಆ ವಿಶ್ವಕ್ಕೆ ಇವರು ಈಶರಾಗಿದ್ದಾರೆ. ಹೇಗೆ ಅಂತಂದ್ರೆ ಎಲ್ಲ ಸಮಾಜದವರನ್ನ ಇವರ ಹತ್ತಿರಕ್ಕೆ ಕರೆದುಕೊಂಡು ಅವರು ಯಾವ ರೀತಿಯಲ್ಲಿ ಮಾತಾಡಿದರೆ, ಅವರು ಯಾವ ರೀತಿ ಅವರ ಕಾರ್ಯವನ್ನು ಮಾಡಿದರೆ ಅವರು ಪ್ರಸನ್ನಗೊಳ್ಳುತ್ತಾರೋ ಆ ರೀತಿಯಾಗಿ ಪ್ರಸನ್ನಗೊಳಿಸಿ ಆ ವಿಶ್ವರ ಎಲ್ಲ ಜನರಿಗೆ ಶುಶ್ರೂಷ ಅಂತಂದ್ರೆ ಸೇವಾ ಅಂತಂದ್ರೆ ಅವರಿಗೆ ಬೇಕಾದ ಪದ್ಧತಿಗಳನ್ನು ಮೊದಲು ಅವರಂತೆ ಇದ್ದು ಆಮೇಲೆ ಅವರಿಗೆ ಸಾಮಾನ್ಯ ಜ್ಞಾನವನ್ನು ಕೊಟ್ಟು ಭಗವಂತನ ಮಾರ್ಗವನ್ನೂ ಕೂಡ ತೋರಿಸಿದ ಮಹಾನುಭಾವರು ಅಂತನ್ನೋದಕ್ಕಾಗಿ ತಪಸ್ವಾಧ್ಯಾಯ ಶುಶ್ರೂಷ, ಸರ್ವಜನ ಶುಶ್ರೂಷೆಯನ್ನ ಮಾಡಿದ ಮಹಾನುಭಾವರು ಶ್ರೀ ವಿಶ್ವೇಶತೀರ್ಥರು. ತಪಸ್ವಾಧ್ಯಾಯ ಶುಶ್ರೂಷ. ಇನ್ನು ವಿಶೇಷವಾಗಿ ಕೃಷ್ಣ ಪೂಜಾರತಂ ಮುನಿಂ, ಕೃಷ್ಣನ ಪೂಜೆಯಲ್ಲಿ ಅತ್ಯಂತ ಆಸಕ್ತಿಯನ್ನ ಇಟ್ಟುಕೊಂಡಿರ್ತಕ್ಕಂಥವರು.
ಎಷ್ಟರ ಮಟ್ಟಿಗೆ ಕೃಷ್ಣನ ಪೂಜೆಯಲ್ಲಿ ಇವರು ಆಸಕ್ತರಾಗಿದ್ದರು ಅಂತಂದ್ರೆ ಎಲ್ಲರಿಗೆ ತಿಳಿದಂತೆ ಆ ಕೃಷ್ಣ ತನ್ನ ಪರ್ಯಾಯ ಪೂಜೆಯನ್ನ ಶ್ರೀ ವಾದಿರಾಜ ಸ್ವಾಮಿಗಳವರಿಗೆ ಹೇಗೆ ಪಂಚ ಪರ್ಯಾಯ ಕೊಟ್ಟು ಅನುಗ್ರಹ ಮಾಡಿದರೋ ಅದೇ ರೀತಿ ಇವರಿಗೂ ಕೂಡ ಪಂಚ ಪರ್ಯಾಯವನ್ನು ಆ ಪರ್ಯಾಯ ಪೀಠಾಧೀಶ್ವರರನ್ನಾಗಿ ಮಾಡಿ ತನ್ನ ಪೂಜೆಯನ್ನ ಸ್ವೀಕಾರ ಮಾಡಿದ್ದಾನೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಕೃಷ್ಣ ಪೂಜೆಯಲ್ಲಿ ಇವರು ಆಸಕ್ತರಾಗಿದ್ದಾರೆ ಅಂತನ್ನೋದನ್ನು ನಾವು ಗಮನಿಸಬಹುದು. ಹಾಗಾಗಿ ಅಷ್ಟು ವಿಶೇಷವಾಗಿ ಈ ಬಹುಶಃ ಈ ಅರ್ಥದಲ್ಲಿಯೇನೆ ಪ್ರಾರಂಭದಲ್ಲಿ ತಪಃ ಅಂತನ್ನುವ ಪದವನ್ನು ನಾವು ನೋಡ್ತೇವೆ. ವಾದಿರಾಜರ ಒಂದು ಆ ಶ್ಲೋಕವನ್ನು ನಾವು ನೋಡಿದಾಗ ತಪೋ ವಿದ್ಯಾ ವಿರಕ್ತ್ಯಾದಿ ಅಂತ ನೋಡ್ತೇವೆ. ಅದೇ ರೀತಿ ಶ್ರೀ ವಿಶ್ವೇಶತೀರ್ಥರನ್ನೂ ಕೂಡ ಅವರ ಒಂದು ಮಹಿಮೆಯನ್ನು ತಿಳಿಸುವ ಶ್ಲೋಕದಲ್ಲೂ ಕೂಡ ಮೊಟ್ಟ ಮೊದಲ ಪದ ನಮಗೆ ತಪಃ ಅಂತ ಆಗಿದೆ. ಹೀಗೆ ನೋಡಿದಾಗ ಕೃಷ್ಣನ ಒಂದು ಅನುಗ್ರಹ ಶ್ರೀ ವಿಶ್ವೇಶತೀರ್ಥರಿಗೆ ಎಷ್ಟರ ಮಟ್ಟಿಗೆ ಆಗಿದೆ ಅಂತನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಅಂತಹ ಮಹಾನುಭಾವರು ಶ್ರೀ ವಿಶ್ವೇಶತೀರ್ಥರು. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ವ್ರತಂ. ಇನ್ನು ಕೃಷ್ಣ ಅಂತ ಇದೆ, ಪೂಜಾ ಅಂತನೂ ಇದೆ. ಕೃಷ್ಣನ ಪೂಜೆ ಒಂದರ್ಥ ಆದರೆ ಕೃಷ್ಣ ಅಷ್ಟೇ ಒಂದರ್ಥ, ಪೂಜಾ ಅಂತ ಇನ್ನೊಂದರ್ಥ. ಪೂಜಾ ಅಂತಂತಂದ್ರೆ ಪೂಜೆಯಲ್ಲಿ ಅಷ್ಟೊಂದು ಆಸಕ್ತಿ ಉಳ್ಳವರು. ಎಂತಹ ಪೂಜೆ ಅಂತಂತಂದ್ರೆ ಎಲ್ಲ ಸಕಲ ಜನರ ಶುಶ್ರೂಷಾ ರೂಪವಾಗಿರ್ತಕ್ಕಂತಹ ಪೂಜಾ. ನಾವು ಯಾವುದು ಕೃಷ್ಣನ ಪೂಜೆ ಅಂತಂದ್ರೆ ನಾವು ಮಾಡುವಂತಹ ಕಾರ್ಯ ಏನಿದೆ, ನಾವು ನಮಗೆ ಸ್ವವಿಹಿತ ವೃತ್ತಿ ಏನಿದೆ, ಸ್ವವಿಹಿತ ವೃತ್ತಿಯಿಂದಲೇನೆ ಆ ಸ್ವವಿಹಿತ ವೃತ್ತಿಗೆ ಸಂಬಂಧಪಟ್ಟದ ಕರ್ಮ ಏನಿದೆ, ನಮಗೆ ಸಂಬಂಧಪಟ್ಟಂತಹ ಕರ್ಮಗಳೇನಿವೆ, ಆ ಕರ್ಮಗಳ ಆಚರಣೆ ಮಾಡುವುದೇ ಒಂದು ಭಗವಂತನ ಪೂಜೆ ಅಂತ ಹೇಳಿ ತಾವು ಇಟ್ಟುಕೊಂಡಿರ್ತಕ್ಕಂಥವ್ರು, ತಮ್ಮ ಅಳವಡಿಕೆಯೆಲ್ಲ ಇಟ್ಟುಕೊಂಡಿರ್ತಕ್ಕಂಥ ಮಹಾನುಭಾವರು. ಅದನ್ನ ತಾವು ಯತಿಗಳಾಗಿ ಏನೇನು ಕಾರ್ಯ ಮಾಡಬೇಕು, ಪ್ರಚಾರ. ಇವತ್ತು ವಿಶ್ವೇಶತೀರ್ಥರು ಏನು ಎಷ್ಟು ಪ್ರಚಾರ ಮಾಡಿದ್ದಾರೆ, ತತ್ವದ ಪ್ರಚಾರ. ಈ ತತ್ವದ ಪ್ರಚಾರ ಯಾಕೆ ಅಂತಂದ್ರೆ ಹರಿತದ್ಭಕ್ತ ಸೇವಾಂಚ, ಭಗವಂತನ ತತ್ವಜ್ಞಾನವನ್ನು ನಿರಂತರ ಮಾಡ್ತಾ ಇರು ಅಂತನ್ನೋದೇ ಯತಿಗಳಿಗೆ ಮಾಡುವಂತಹ ಮುಖ್ಯವಾದ ಕರ್ತವ್ಯದ ಒಂದು ಉಪದೇಶ. ಆ ತತ್ವ ಯತಿಗಳಿಗೆ ವಿಹಿತವಾದಂತಹ ತತ್ವ ಪ್ರಚಾರದ ಏನು ಕರ್ಮ ಏನಿದೆ, ಈ ಕರ್ಮವನ್ನ ನಿರಂತರ ಮಾಡುವ ಮೂಲಕ ಈ ಕರ್ಮವನ್ನ ಆಚರಿಸುವುದೇ ಪೂಜಾ ಎಂಬುದಾಗಿ ಭಾವಿಸಿ ಅವರು ಮಾಡಿರ್ತಕ್ಕಂತಹ ಮಹಾನುಭಾವರು. ಅಂತಹ ಕೃಷ್ಣ ಪೂಜಾ ರಥಂ, ಆ ಕೃಷ್ಣ ಇಂತಹ ಕೃಷ್ಣನ ಪೂಜೆಯಲ್ಲಿ ರಥರಾಗಿರ್ತಕ್ಕಂಥವರು ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ಬಂದೇ ಪರಿವ್ರಾಟ್ ಚಕ್ರವರ್ತಿನಂ. ಇಂಥ ಶ್ರೀ ವಿಶ್ವೇಶತೀರ್ಥರು ನಮಗೆ ಎಲ್ಲರಿಗೂ ಕೂಡ ಇಷ್ಟದರಾಗಿದ್ದಾರೆ. ಇಷ್ಟದ ಅಂತಂದ್ರೆ ಏನು ಅಂತಂದ್ರೆ ಚಿಚ್ಚೇತ್ಯ ಎಂತೇಷ್ಟೋನೋ ರಮಾಪತಿ ಅಂತ ಹೇಳ್ತಾರೆ. ಭಗವಂತ ನಮ್ಮೆಲ್ಲರಿಗೂ ಕೂಡ ಇಷ್ಟನಾಗಿದ್ದಾನೆ. ಇಷ್ಟ ಅಂತ ನಾವು ಮಾಡಿಕೊಳ್ಳೇಬೇಕು. ಇದನ್ನ ಆಚಾರ್ಯರು ತತ್ವೋದ್ಯೋತ ಗ್ರಂಥದಲ್ಲಿ ತಿಳಿಸ್ತಾರೆ. ಚಿಚ್ಚೇತ್ಯ ಎಂತ ಇಷ್ಟ ನಹ ರಮಾಪತಿ, ರಮಾಪತಿ ನಹ ಇಷ್ಟ ಅಂತ ಹೇಳ್ತಾರೆ. ಭಗವಂತ ಏನಿದ್ದಾನೆ, ಆ ಭಗವಂತ ನಮ್ಮೆಲ್ಲರಿಗೂ ಕೂಡ ಇಷ್ಟನಾಗಿದ್ದಾನೆ. ಯಾಕೆ ಭಗವಂತ ಇಷ್ಟನಾಗಿದ್ದಾನೆ ಅಂತಂದ್ರೆ ಇಷ್ಟವನ್ನ ಕೊಡ್ತಾನೆ, ಕಷ್ಟವನ್ನ ದೂರ ಮಾಡ್ತಾನೆ. ಕಷ್ಟವನ್ನ ದೂರ ಮಾಡುವಂತಹ ವ್ಯಕ್ತಿ ಭಗವಂತನ ಬಿಟ್ರೆ ಬೇರೆ ಯಾರೂ ಸಿಗೋದಿಲ್ಲ. ಇಷ್ಟವನ್ನ ಕೊಡುವಂತಹ ವ್ಯಕ್ತಿ ಕೂಡ ಭಗವಂತನನ್ನ ಬಿಟ್ಟರೆ ಬೇರೆ ಯಾರೂ ಸಿಗೋದಿಲ್ಲ. ಈ ಕಾರಣದಿಂದಾಗಿ ನಮಗೆ ಇಷ್ಟನಾಗಿದ್ದಾನೆ ಅಲ್ಲ. ನಮಗೆ ಇಷ್ಟವಾಗಿದ್ದು ಭಗವಂತ ಯಾಕೆ ಇಷ್ಟ? ನಮಗೆ ಭಗವಂತ ಇಷ್ಟನಲ್ಲ. ನಮಗೆ ಯಾವುದು ಇಷ್ಟ? ಸುಖಂ ಮೇ ಸ್ಯಾತ್ ದುಃಖಂ ಮನಾಗ್ನಿ ಮಾಭೂತ್ ಅಂತ ಜೀವರ ಬಯಕೆ. ನಾವು ಜೀವರು ಏನನ್ನ, ಮನುಷ್ಯರು ಯಾವುದನ್ನ ಬಯಸ್ತಾರೆ ಅಂತಂದ್ರೆ ಯಾವಾಗ್ಲೂ ನಾವು ಸುಖದಿಂದ ಇರಬೇಕು ಅಂತ. ಆದರೆ ದುಃಖ ಏನದಲ್ಲ, ಒಂದೇ ಒಂದು ಕ್ಷಣ ಕೂಡ ನಮಗೆ ದುಃಖ ಆಗಬಾರ್ದು. ಆದರೆ ಒಂದೇ ಒಂದು ಕ್ಷಣ ನಮಗೆ ದುಃಖ ಆಗಬಾರ್ದು ಅಂತ ನಾವೇನೋ ಬಯಸ್ತೇವೆ, ಸುಖ ಆಗಬೇಕು ಅಂತ ಬಯಸ್ತೇವೆ. ಇದರಲ್ಲಿ ನಮಗೆ ಬೇಕಾಗಿದ್ದು ಯಾವುದು? ಒಂದು ಸುಖದ ಪ್ರಾಪ್ತಿ, ಇನ್ನು ದುಃಖದ ನಿವೃತ್ತಿ. ಈ ಎರಡೂ ಭಗವಂತ ಅಲ್ಲ. ಯಾಕೆ ನಮಗೆ ಭಗವಂತ ಇಷ್ಟ ಆಗ್ತಾನೆ ಅಂತಂದ್ರೆ
ಇದೆಲ್ಲ ಬೇಕಲ್ಲ. ಬೇಡುವರೋ ಸುಖವ, ಬೇಡರೋ ದುಃಖವ, ಮಾಡರು ಅದರ ಮಾಡರರಿಯರು ಅದರ ಉಪಾಯವ. ಇದು ಬೇಕು ಸರಿ, ಸುಖ ಬೇಕು ನಮಗೆ, ದುಃಖ ಬೇಡ. ಆದರೆ ಇದು ಆಗ್ಬೇಕು ಅಂತಂದ್ರೆ ಏನ್ ಮಾಡಬೇಕು? ಸುಮ್ಮನೆ ಸುಖ ತಾನಾಗಿ ತಾನು ಬಂದ್ಬಿಡ್ತದ, ಬರೋದಿಲ್ಲ. ಹಾಗಾಗಿ ಅದೆಲ್ಲ ಆಗಬೇಕು ಅಂತಾದ್ರೆ ಭಗವಂತ ಅನುಗ್ರಹ ಬೇಕು, ಭಗವಂತನ ಅನುಗ್ರಹ ಬೇಕು. ಆದ್ದರಿಂದ ಭಗವಂತನನ್ನು ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕೋಸ್ಕರ ಮತ್ತೆ ಹೇಳಿದ್ರು, ಭಗವಂತನ ಪ್ರಾರ್ಥನೆ ಸುಖ ದುಃಖ ಸುಖ ಪ್ರಾಪ್ತಿ ದುಃಖ ನಿವೃತ್ತಿಗೆ ಬೇಡೋದಾದರೆ ಕೇವಲ ಅದಕ್ಕೋಸ್ಕರ ಮಾತ್ರ ಬೇಡಬೇಕಾ ಅಂತಂದ್ರೆ ಆಚಾರ್ಯರು ಹೇಳಿದ್ರು, ದುಃಖ ನಿವೃತ್ತಿಗೋಸ್ಕರ ಸುಖದ ಪ್ರಾಪ್ತಿಗೋಸ್ಕರ ಬೇಡುವಂಥವರು ಇದ್ದಾರೆ. ಆದರೆ ನಮಗೆ ಅದ್ಯಾವುದು ಬೇಡ, ಭಗವಂತನೇ ಬೇಕು ನಮಗೆ, ಭಗವಂತನೇ ನಮಗೆ ಇಷ್ಟನಾಗಿದ್ದಾನೆ ಅಂತೇಳಿ ಆ ದ್ಯೋತದಲ್ಲಿ ತಿಳಿಸಿಕೊಡ್ತಾರೆ. ಆದ್ದರಿಂದ ಅಂತಹ ಇಷ್ಟನಾದಂತಹ ಭಗವಂತನನ್ನ ಕೊಡುವಂಥವರು, ಭಗವಂತನನ್ನ ಇವರು ಕೊಡ್ತಾರೆ ನಮಗೆ. ಯಾರು? ವಿಶ್ವೇಶತೀರ್ಥರು. ಹೇಗೆ ಭಗವಂತನನ್ನ ಕೊಡ್ತಾರೆ ಅಂತಂದ್ರೆ ಭಗವಂತನ ಬಗ್ಗೆ ಅರಿವನ್ನ ಮೂಡಿಸುವ ಮೂಲಕ. ಭಗವಂತನನ್ನ ಅರಿವು ಹೇಗೆ ಮೂಡಿಸ್ತಾರೆ ಅಂತಂದ್ರೆ, ಇವತ್ತು ನಾವು ಅನ್ಕೊಳ್ತೇವೆ ಯಾರು ಶ್ರೀ ವಿಶ್ವೇಶತೀರ್ಥರ ಹತ್ತಿರ ಸುಧಾದಿ ಗ್ರಂಥಗಳನ್ನ ಅಧ್ಯಯನ ಮಾಡ್ತಾರೆ ಅವರಿಗೆ ಮಾತ್ರ ಭಗವಂತನ ಬಗ್ಗೆ ತತ್ವವನ್ನು ತಿಳಿದುಕೊಡ್ತಾರೆ ಅಂತ ತಿಳ್ಕೊಂಡಿದ್ದೇವೆ. ಅಲ್ಲ, ಅವರ ಪ್ರತಿಯೊಂದು ಮಂಗಳವನ್ನ ತೆಗೆದು ನೀವು ನೋಡ್ರಿ, ಸುಧಾ ಮಂಗಳವನ್ನ. ಸುಧಾ ಪಾಠ ಹೇಳುವಾಗ ಶಾಸ್ತ್ರೀಯವಾಗಿ ಗ್ರಾಂಥಿಕವಾಗಿ ಅವರ ಶಿಷ್ಯರಿಗೆ ಶಾಸ್ತ್ರೋಕ್ತ ಮಾರ್ಗದಿಂದ ಭಗವಂತನನ್ನು ತಿಳಿಸಿಕೊಡ್ತಾರೆ. ಆದರೆ ಮಂಗಳವನ್ನ ಮಾಡುವಾಗ, ಸುಧಾ ಮಂಗಳದ ಆಚರಣೆಯನ್ನ ಅವರು ಮಾಡುವಾಗ ಅವರ ಎಲ್ಲ ಮಂಗಳದ ಅನುವಾದವನ್ನ ನೀವು ಕೇಳಬೇಕು. ಇಡೀ ಸುಧಾ ಶಾಸ್ತ್ರದ ಸಾರವನ್ನ ಅವರ ಮಂಗಳದಲ್ಲಿ ಸಾಮಾನ್ಯ ಜನರಿಗೂ ಕೂಡ, ಪ್ರತಿಯೊಬ್ಬ ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವ ನಿಟ್ಟಿನಲ್ಲಿ ಅವರ ಮಂಗಳದ ಅನುವಾದ ಇರ್ತದೆ. ಅವರ ಮಂಗಳದ ಅನುವಾದ ನಾವು ನೋಡ್ತೇವೆ. ಸಾಮಾನ್ಯವಾಗಿ ಮಂಗಳದ ಅನುವಾದ ಯಾವುದೋ ಒಂದು ಶಾಸ್ತ್ರೀಯ ಗ್ರಂಥವನ್ನು ತೆಗೆದುಕೊಂಡು ಅನುವಾದವನ್ನ ಮಾಡುವ ಮೂಲಕ ಮಂಗಳದ ಆಚರಣೆಯನ್ನ ಮಾಡುವುದು ಪರಂಪರೆಯಲ್ಲಿ ಬಂದಿದೆ. ಆದರೆ ವಿಶ್ವೇಶ ತೀರ್ಥರು ಹಾಕಿಕೊಟ್ಟಂತಹ, ತಾವು ತಮಗಾಗಿ ಮಂಗಳವನ್ನ ಹಾಕಿಕೊಟ್ಟಂತಹ ಪದ್ಧತಿ ಎಂಥದ್ದು ಅಂತಂದ್ರೆ, ಅವರ ಎಲ್ಲ ಮಂಗಳದಲ್ಲಿ ಇಡೀ ಸುಧಾಸಾರವನ್ನ ತಿಳಿಗನ್ನಡದಲ್ಲಿ ಸಮಸ್ತ ಎಲ್ಲ ಪ್ರತಿಯೊಬ್ಬ ಯಾರ್ಯಾರು ಸುಧಾಮಂಗಳಕ್ಕೆ ಬಂದು ಅವರ ಮಂಗಳಾನುವಾದವನ್ನ ಕೇಳ್ತಾರೆ ಅವರೆಲ್ಲರಿಗೂ ಕೂಡ ಅವರು ಮಾಡಿದಂತಹ ಉಪನ್ಯಾಸ ಅರ್ಥ ಆಗಿರುತ್ತೆ. ಅವರ ಮಾಡಿರ್ತಕ್ಕಂತಹ ಉಪನ್ಯಾಸ ಅರ್ಥ ಆಗಿದೆ ಅಂತಂದ್ರೆ ಅರ್ಥ ಭಗವಂತನ ಬಗ್ಗೆ ಅವರು ತಿಳಿಸಿಕೊಟ್ಟಿದ್ದಾರೆ ಅಂತ ಅರ್ಥ. ಅವರ ಅನುವಾದದಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ ಅಂತಂದ್ರೆ ಅರ್ಥ ಇಡೀ ಸುಧಾ ಗ್ರಂಥದ ಸಾರವನ್ನ ಅವರಿಗೆ ತಿಳಿಸಿಕೊಟ್ಟಿದ್ದಾರೆ ಅಂತ ಅರ್ಥ. ಅಷ್ಟು ತಿಳಿಗನ್ನಡದಲ್ಲಿ ಅವರ ಮಂಗಳದಲ್ಲಿ ಅವರು ಅನುವಾದ ಮಾಡ್ತಾರೆ. ನಾವೆಲ್ಲರೂ ಅವರ ಆ ಸುಧಾ ಮಂಗಳ ಆಯ್ತು ಅಂತಂದ್ರೆ ಅವರ ಮಂಗಳದ ಅನುವಾದಕ್ಕೋಸ್ಕರ ಕಾತೊರೆದು ನೋಡಿ ಕಾಯ್ತಾ ಇದ್ವಿ ಹೇಗೆ ಅವರು ಅಳವಡಿಸ್ಕೊಳ್ತಾರೆ. ಸುಧಾ ಶಾಸ್ತ್ರ ಗ್ರಂಥವನ್ನೂ ಕೂಡ ಕಠಿಣ ಕಬ್ಬಿಣದ ಕಡಲೆಯಂತೆ ಇರತಕ್ಕಂತಹ ಆ ಗ್ರಂಥದ ಸಾರವನ್ನು ಕೂಡ ಹೇಗೆ ಅದನ್ನ ಬೇಯಿಸಿ, ಕಬ್ಬಿಣದ ಕಡಲೆಯನ್ನ ನಾವು ಬೇಯಿಸಿದ ಕಡಲೆ ಏನ್ ಮಾಡ್ತೇವೆ, ಬೇಯಿಸಿದ ಕಡಲೆ ತಿನ್ನೋದಕ್ಕೆ ಎಷ್ಟು ಹಗುರವಾಗಿ ಇರ್ತದೋ ಅಷ್ಟು ಹಗುರವಾಗಿ ತಿಳಿಸಿಕೊಡ್ತಕ್ಕಂಥದ್ದು ಅವರ ಒಂದು ಆ ವ್ಯಕ್ತಿತ್ವ. ಅದಕ್ಕಾಗಿ ನಾವು ಹಾತೊರೆದು ಕಾದು ಹೇಗೆ ಅವರು ಹೇಳಿಕೊಡ್ತಾರೆ ಅಂತ ನೋಡ್ತಾ ಇದ್ವಿ. ಅಂತಹ ಅದ್ಭುತವಾದ ರೀತಿಯಲ್ಲಿ ಇಷ್ಟದರು ಅಂದ್ರೆ ಭಗವಂತನ ಬಗ್ಗೆ ತತ್ವವನ್ನ ತಿಳಿಸಿಕೊಡ್ತಕ್ಕಂಥವರು ಶ್ರೀ ವಿಶ್ವೇಶ ತೀರ್ಥರು. ಅಷ್ಟು ಅದ್ಭುತವಾಗಿ ನಮಗೆ ತತ್ವಜ್ಞಾನವನ್ನ ತಿಳಿಸಿಕೊಟ್ಟಿದ್ದಾರೆ. ವಿಶ್ವೇಶಂ ಇಷ್ಟದಂ ಒಂದೇ. ಈ ಕಾರಣದಿಂದಾಗಿ ಇಷ್ಟೆಲ್ಲ ಅವರು ಮಾಡಿದ್ದಾರೆ ಅಂತನ್ನುವ ಕಾರಣದಿಂದಾಗಿ ಅವರು ಏನಾಗಿದ್ದಾರೆ ಅಂತಂದ್ರೆ ಮುಂದಿನ ಶ್ಲೋಕ ನಮಗೆ ಪದ ತಿಳಿಸಿಕೊಡ್ತದೆ. ಪರಿವ್ರಾಟ್ ಚಕ್ರವರ್ತಿ. ಯಾರು ಪರಿವ್ರಾಟ್ ಅಂತ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಚಕ್ರವರ್ತಿಗಳಾಗಿದ್ದಾರೆ. ಯಾಕೆ ಈ ಮಾತು ಯಾಕೆ ಆಡಿದರು ಅಂತಂದ್ರೆ, ಯತಿಗಳ ಪರಿವ್ರಾಟ್ ಅಂತಂದ್ರೆ ಯತಿಗಳು ಅಂತ ಅರ್ಥ. ಯತಿಗಳ ಮುಖ್ಯ ಕರ್ತವ್ಯ ಏನು? ತತ್ವಜ್ಞಾನವನ್ನು ಪ್ರಚಾರ ಮಾಡುವಂತಹದ್ದು. ಹೀಗೆ ತತ್ವಜ್ಞಾನ ಪ್ರಚಾರವನ್ನ ಮಾಡುವಂತಹದ್ದು ಮುಖ್ಯ ಗುರಿಯಾಗಿ ಇಟ್ಟುಕೊಂಡಿರ್ತಕ್ಕಂತಹ ಮಹಾನುಭಾವರು. ಆದ್ದರಿಂದಾಗಿ ಇವರು ಪರಿವ್ರಾಟ್ ಚಕ್ರವರ್ತಿಗಳಾಗಿದ್ದಾರೆ ಅಂತನ್ನುವ ಆ ಹಿನ್ನೆಲೆಯನ್ನ ಶ್ಲೋಕದಲ್ಲಿ ನಾವು ನೋಡ್ತೇವೆ. ಇಂತಹ ಶ್ರೀ ವಿಶ್ವೇಶ ತೀರ್ಥರಿಗೆ ಪರಮ ಪ್ರಿಯವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ, ಅವರ ಇದರಲ್ಲೇ ಚರ್ಮ ಶ್ಲೋಕದಲ್ಲಿಯೇನೆ ಬರುವಂತೆ ಕೃಷ್ಣ ಪೂಜಾರಥಂ, ಕೃಷ್ಣನ
ಪೂಜೆಯಲ್ಲಿ ರತರಾಗಿದ್ದರು. ಆದ್ದರಿಂದ ಆ ಕೃಷ್ಣನ ಬಗ್ಗೆ ಅವರು ತಮ್ಮ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಅವರ ಉಪಾಸನೆ ಮಾಡತಕ್ಕಂತಹ ಕೃಷ್ಣನ ಬಗ್ಗೆ ತಿಳಿದುಕೊಂಡಾಗ ನಿಜವಾದ ಅವರ ಆರಾಧನೆ ಮಾಡಿದಂತೆ ಆಗುತ್ತೆ ಅಂತನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಶುಭ ಸಂದರ್ಭದಲ್ಲಿ ಅವರ ಆರಾಧನೆಯನ್ನ ಪುರಸ್ಕಾರವನ್ನಾಗಿ ಇಟ್ಟುಕೊಂಡು ಕೃಷ್ಣನ ಬಗ್ಗೆ ಒಂದೆರಡು ಮಾತುಗಳನ್ನ ಮತ್ತು ಕೃಷ್ಣನ ಆ ಭಾಗವತದ ಬಗ್ಗೆ ಒಂದೆರಡು ಮಾತುಗಳನ್ನ ಅವರ ಆರಾಧನೆಯಲ್ಲಿ ಸಮರ್ಪಿಸುವ ಮೂಲಕ ಅವರ ಆರಾಧನೆಯನ್ನ ನಡೆಸಿಕೊಡೋಣ ಎಂಬುದಾಗಿ ಹೇಳ್ತಾ ಆ ಕೃಷ್ಣನ ಬಗ್ಗೆ ಒಂದೆರಡು ಮಾತುಗಳನ್ನ ಆಡೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಶ್ರೀಕೃಷ್ಣ ಹೇಗೆ, ಕೃಷ್ಣನ ಉದಾಹರಣೆ ಇವರಿಗೆ ಕೊಡಬೇಕು, ಶ್ರೀಕೃಷ್ಣ ಹೇಗೆ ಎಲ್ಲ ಜನರ ಮನಸ್ಸನ್ನ ಆಕರ್ಷಣೆ ಮಾಡಿದ್ದೋ ಹಾಗೆ ಶ್ರೀ ವಿಶ್ವೇಶ ತೀರ್ಥರು ಎಲ್ಲ ಜನರ ಮನಸ್ಸನ್ನ ಆಕರ್ಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಭಾಗವತದಲ್ಲಿ ಬರುವಂತೆ ಶ್ರೀಕೃಷ್ಣ ತಾನು ಕಂಸನ ಹತ್ತಿರ ಹೋಗಬೇಕಾಗಿದೆ. ವಿದುರ ಅಕ್ರೂರ ಬಂದ, ಶ್ರೀಕೃಷ್ಣನನ್ನ ಕರೆದುಕೊಂಡು ಬರಬೇಕು ಅಂತ ಹೇಳಿ ಅಕ್ರೂರ ಬಂದಿದ್ದಾನೆ. ಆ ಅಕ್ರೂರ ಬಂದಾಗ ಕೃಷ್ಣನ ಹತ್ತಿರ ಬಂದ ನಂತರ ಆಮೇಲೆ ಈ ರೀತಿಯಾಗಿ ಕೃಷ್ಣ ಕಂಸ ಹೇಳಿದ್ದಾನೆ, ಒಂದಿಷ್ಟು ಬಿಲ್ಲು ಪೂಜಾ ಅಂತೆ, ಆ ಬಿಲ್ಲು ಪೂಜೆ ಮಾಡೋದಕ್ಕೆ ವೀರರೇ ಅದಕ್ಕೆ ನಿಜವಾದ ವ್ಯಕ್ತಿಗಳು. ವೀರರ ಸನ್ನಿಧಾನದಲ್ಲಿ ಬಿಲ್ಲಿನ ಪೂಜೆ ಮಾಡಬೇಕು ಅಂತನ್ನೋದು ಕಂಸನ ಉದ್ದೇಶವಾಗಿದೆ. ನೀವು ಏಕೈಕ ವೀರರಾದ್ದರಿಂದ ನೀವು ಬಂದು ಆ ಪೂಜೆಯಲ್ಲಿ ಪಾಲ್ಗೊಂಡು ಆ ಪೂಜೆಯನ್ನು ನಡೆಸಿಕೊಡಬೇಕು ಅಂತನ್ನೋದು ಹೊರಗಿನ ಸಂಕಲ್ಪ ಅಷ್ಟೇ ಕಂಸಂದು. ಅಕ್ರೂರನೇ ಹೇಳಿದ, ಸ್ವಾಮಿ ಇದು ಹೊರಗಿನ ಸಂಕಲ್ಪ ಅಕ್ರೂರಂದು, ಆದರೆ ಅವನ ಮುಖ್ಯ ಸಂಕಲ್ಪ ಏನು ಅಂತಂದ್ರೆ ಈ ನೆಪದಿಂದಾಗಿ ನಿನ್ನನ್ನ ಕರೆಸಿ ನಿನ್ನ ಸಂಹಾರವನ್ನೇ ಮಾಡಬೇಕು ಅಂತನ್ನೋದು ಕಂಸನ ಉದ್ದೇಶವಾಗಿದೆ. ನೀನು ಬರಬೇಕು, ಬಂದು ಆ ಕಂಸನ ಸಂಹಾರವನ್ನೇ ಮಾಡಿ ನಿಮ್ಮ ತಂದೆ ತಾಯಿಯನ್ನ ನಮ್ಮೆಲ್ಲರನ್ನೂ ಕೂಡ ರಕ್ಷಣೆ ಮಾಡಬೇಕು ಎಂಬುದಾಗಿ ಅಕ್ರೂರ ಬಂದು ಕೇಳಿದ. ಆದರೆ ಹೊರಡಲೇಬೇಕಾದ ಕಾರ್ಯ. ಆದರೆ ಕೃಷ್ಣ ಹೊರಡಬೇಕು ಅಂತಾದರೆ ಕೃಷ್ಣನನ್ನ ಬಿಡೋರು ಯಾರು? ಅಲ್ಲಿರ್ತಕ್ಕಂಥ ಎಲ್ಲ ಗೋಪಿಕಾ ಸ್ತ್ರೀಯರು ಯಾರು ಕೃಷ್ಣನನ್ನ ಬಿಡೋದಕ್ಕೆ ಹೊರಡ್ರು. ಅದಕ್ಕೆ ಕೃಷ್ಣ ಅಂದ, ನೋಡು, ಒಂದು ಕೆಲಸ ಮಾಡೋಣ, ನಾವು ಈ ಹಗಲ ಹೊತ್ತಿನಲ್ಲಿ ಹೋಗಿ ಆ ಶ್ರೀಕೃಷ್ಣನನ್ನ ನಾವು ಪ್ರಾರ್ಥನೆ, ಆ ಕಂಸ ಆ ಮಥುರೆಗೆ ನಾವು ಹೋಗೋದು ಹಗಲ ಹೊತ್ತು ಹೋಗೋದು ಒಳ್ಳೇದಲ್ಲ. ಒಂದು ಕೆಲಸ ಮಾಡೋಣ, ಇವತ್ತೆಲ್ಲ ಹೆಂಗು ಅಕ್ರೂರ ಮನೆಗೆ ಬಂದಿದ್ದಿ, ನಿಮ್ಮಂಥವ್ರು ಬರೋರೇ ಅಪರೂಪ, ನಮಗೆ ಇವತ್ತಿನ ಔತಣ ನಮ್ಮನೆಯಲ್ಲೇ ಆಗಲಿ ಅಂತಂದು ಕೃಷ್ಣ. ನೋಡ್ರಿ, ನಾವು ಹೇಗೆ ಮಾತಾಡ್ತೇವೋ ಕೃಷ್ಣ ಕಲಿಸಿಕೊಟ್ಟಂತಹ ಪಾಠ. ಹೇಗೂ ಬಂದಿದ್ದೀರಾ, ನೀವು ಅಪರೂಪ, ಇವತ್ತ ತೀರ್ಥ ಪ್ರಸಾದ ನಮ್ಮನೆಯಲ್ಲೇ ಆಗಲಿ ಅಂತಂದ ಕೃಷ್ಣ. ನಿನ್ನ ಮನೆಯ ತೀರ್ಥ ಪ್ರಸಾದ ಯಾರು ಅಲ್ಲೇ ಅಂತ ಹೇಳ್ತಾರೆ. ಆಯ್ತು, ಹಾಗೆ ಆಗಲಿ ಅಂತ ಹೇಳಿದಂತೆ ಇವತ್ತ ರಾತ್ರಿ ಎಲ್ಲ ನಮ್ಮ ಮನೆಯಲ್ಲೇ ತಂಗೋಣ. ಆದ್ರೆ ಒಂದು ಮಾತ್ರ ಪಾಯಿಂಟ್ ಹೇಳಿರ್ತೀನಿ, ಜ್ಞಾಪಕ ಇಟ್ಕೋ, ನಾಳೆ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ 4 ಗಂಟೆಗೇನೆ ಎಬ್ಬಿಸಿಬಿಡ್ತೀನಿ. 4 ಗಂಟೆಗೆ ಎಬ್ಬಿಸಿದ ಕೂಡಲೇ ತಡ ಮಾಡದೆ ನೀ ಎದ್ದೇಳ್ಬೇಕು. ಎದ್ದು ಈ ಗೋಪಿಕಾ ಸ್ತ್ರೀಯರು ಇರ್ತಾರಲ್ಲ, ಅವ್ರು ಯಾರು ನೋಡಿರಬಾರ್ದು. ಬೆಳಿಗ್ಗೆ ಹೊತ್ತು ಅವ್ರು ಯಾರು, ಎಲ್ಲಾ ಗೋಪಿಕಾ ಸ್ತ್ರೀಯರು ಬೆಳಿಗ್ಗೆ ಎದ್ದೊಳಗೆ ಸೂರ್ಯ ವಂಶದವರು, ಸೂರ್ಯ ಉದಯ ಆದ್ಮೇಲೆ ಎದ್ದೊಳ್ತಾರೆ. ಹಾಗಾಗಿ ನಾವು ಸೂರ್ಯ ಉದಯ ಆಗುವ ಮುಂಚೆನೆ ನಾವು ಇಲ್ಲಿಂದ ಹೊರಟು ಹೋಗೋಣ ಅಂತ ಹೇಳಿ ಕೃಷ್ಣ ಹೇಳಿದ್ದಂತೆ. ಆಯ್ತು ಸರಿ ಅಂತ ಹೇಳಿ ಬೆಳಿಗ್ಗೆ 4 ಗಂಟೆಗೆ ಎಬ್ಬಿಸಿಬಿಟ್ಟ. ಸ್ವಲ್ಪ ಮತ್ತೆ ಅಯ್ಯೋ ಯಾಕ, ಸಾಮಾನ್ಯವಾಗಿ ಮೊದಲೇ ಚಳಿಗಾಲ ಬೇರೆ, ಈಗ ಆ ಅಕ್ರೂರ ಅವಾಗೆ ಬಂದಿದ್ದೇನೋ ಮತ್ತೆ ಈಗ ಇಷ್ಟು ಬೇಗ ಯಾಕೆ ಎದ್ದೇಳಬೇಕು, ತಡ ಮಾಡೋದು ಬೇಡ, ಒಂದು ಸ್ವಲ್ಪ ತಡ ಮಾಡಿದ್ರು ಕೂಡ ಬಂದ್ಬಿಡ್ತಾರೆ, ಎಲ್ಲ ಗೋಪಿಕಾ ಸ್ತ್ರೀಯರು ಬಂದು ಬಿಡ್ತಾರೆ, ಆದ್ದರಿಂದ ನಾವು ಹೊರಟು ಹೋಗೋಣ ಅಂತ ಹೇಳಿ ಎದ್ದು ಎಲ್ಲ ಸಂಧ್ಯಾವಂದನೆ ಮಾಡ್ತೇನೆ, ಸ್ನಾನ ಮಾಡ್ತೇನೆ ಅಂತಂದಂತೆ ಅಕ್ರೂರ. ಯಾವ ಸಂಧ್ಯಾವಂದನೆ ಬೇಡ, ಯಾವುದು ಬೇಡ, ಮುಖ ಕೂಡ ತಿಳ್ಕೊಳ್ಳೋದು ಬೇಡ. ಎಲ್ಲ ದಾರಿ ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ತೀರ್ಥಗಳು ಬರ್ತವೆ. ಆ ತೀರ್ಥಗಳು ಬಂದಾಗ ನಮ್ಮ ಮನೆಗಿಂತ ಅಲ್ಲಿ ತೀರ್ಥ ಸ್ನಾನಗಳು ಮಾಡೋದೇ ಉತ್ತಮ. ಅವಾಗ ಅಕ್ರೂರ ಅಂತಾನೆ, ಸ್ವಾಮಿ ನಿಮ್ಮ ಮನೆಗಿಂತ ಅಂತ ಹೇಳ್ತೀಯಲ್ಲ, ನಿನ್ನ ಪಾದದಲ್ಲಿ ಸಕಲ ತೀರ್ಥಗಳು ಅಡಗಿವೆ, ಇಲ್ಲಿ ಮಾಡೋದು ಬಿಟ್ಟು ಬೇರೆ ಯಾರು ಕರ್ಕೊಂಡು ಹೋಗ್ತೇನೆ ಅಂತ ಅಂತೀಯಲ್ಲ, ನೀನು ಹಾಗೇನಾದ್ರೂ ಕೂತ್ಕೊಂಡ್ಬಿಟ್ರೆ, ನೀನು ನನ್ನ ಪಾದ ತೀರ್ಥ ಅಂತ ಹೇಳಿ ಇಲ್ಲೇ ಕೂತ್ಬಿಟ್ರೆ ನಾವು ಮಧುರೆಗೆ ಹೋಗೋದಕ್ಕೆ ಆಗೋದಿಲ್ಲ, ನೋಡು ನಿನ್ನಿಷ್ಟ ಅಂತ ಹೇಳಿ ಅಂತೂ ಒತ್ತಾಯದಿಂದ ಸಿದ್ಧಪಡಿಸಿ
ಹೊರಡಬೇಕು ಅಂತ ಹೇಳಿ ಅಲ್ಲಿ ಬಾಗಿಲು ತೆಗೆಯೋದಕ್ಕೆ ನೋಡ್ತಾರೆ. ಬಾಗಿಲು ತೆಗೆದ ಕೂಡ್ಲೇನೆ ಇಡೀ ಆ ವೃಂದಾವನದಲ್ಲೇ ಇರ್ತಕ್ಕಂಥ ಎಲ್ಲ ಗೋಪಿಕಾ ಸಂಘ, ಮಹಿಳಾ ಸಂಘ ಎಲ್ಲ ಬಂದು ನಿಂತು ಬಿಟ್ಟಿದೆ. ಯಾಕೆ ಅಂತ ಹೇಳಿ ನೋಡಿದ್ರೆ ಎಲ್ಲರೂ ಬಂದು ನಿಂತಿದ್ದಾರೆ. ಅಡ್ಡ ನಿಂತು ಊರಿಗೆ ಹೋಗೋದಕ್ಕೆ ತಡಿತಾ ಇದ್ದಾರೆ. ಅವಾಗೆ ಅವ್ರು ಹೇಳಿದ, ಕೃಷ್ಣ ಹೇಳಿದಂತೆ, ಹೌದು ನಾವೆಲ್ಲ ನಿಮ್ಮೆಲ್ಲ ಕಾಟ ತಪ್ಪಬೇಕಂತ ಹೇಳಿ ನೀವೆಲ್ಲಾರು ಎದ್ದೊಳ್ಳದೆ ಯಾವಾಗಲೂ ಸೂರ್ಯೋದಯ ಆದ್ಮೇಲೆ ಹೇಳ್ತೀರಿ ಅಂತ ಹೇಳಿ ಇಷ್ಟು 4 ಗಂಟೆಗೆ ಎದ್ದು ನಾವು ಹೊರಡ್ತಾ ಇದ್ರೆ ನೀವು ಹೆಂಗ್ ಬಂದ್ರಿ, ಹೆಂಗ್ ಗೊತ್ತಾಯ್ತು ನಿಮಗೆ ಅಂತ ಅಂದ್ರಂತೆ. ಅದಕ್ಕೆ ಒಬ್ಬ ಹೇಳಿದಂತೆ, ಗೋಪಿಕಾ ಹೇಳಿದ್ರು, ನಾನು ಏನಿಲ್ಲ, ಸಾಮಾನ್ಯವಾಗಿ ಈ ಏನಾದರೂ ಮನೆಯಲ್ಲಿ ಕಾರ್ಯಕ್ರಮ ಮಾಡಿದರೆ ಈ ಅರ್ಶನ ಕುಂಕುಮ ಅಂತ ಕರಿಲಿಕ್ಕೆ ಹೋಗ್ತಾ ಇರ್ತಾರೆ. ಅರ್ಶನ ಕುಂಕುಮ ಕರಿಲಿಕ್ಕೆ ಹೋದಾಗ ಅರ್ಶನ ಕುಂಕುಮಕ್ಕೆ ಕರಿಬೇಕು ಬರಬೇಕಲ್ಲ, ಅಷ್ಟೇ ಅಲ್ಲ, ಅರ್ಶನ ಕುಂಕುಮಕ್ಕೆ ಕರಿಲಿಕ್ಕೆ ಹೋದಾಗ ಅಲ್ಲಿ ಒಂದಿಷ್ಟು ಮತ್ತೆ ಸುದ್ದಿಗಳು, ಆ ಸುದ್ದಿಗಳನ್ನ ಮಾತಾಡ್ತಾ ಮಾತಾಡ್ತಾ ನಿಂತುಬಿಟ್ಟಿರ್ತಾರೆ ಹೆಣ್ಮಕ್ಕಳು. ಆವಾಗ ಸುದ್ದಿಯನ್ನ ಹಚ್ಚಿ 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 ಏನಾಗಿದೆ, ತುಂಬಾ ಹೊತ್ತಾಗೋಗ್ತಿದೆ. ಎಲ್ಲಾರ ಮನೆಗೆ ಅರ್ಶನ ಕುಂಕುಮಕ್ಕೆ ಹೇಳಿ ನಾಳೆ ಅರ್ಶನ ಕುಂಕುಮಕ್ಕೆ ಬರ್ರಿ ಅಂತ ಹೇಳಬೇಕಾಗಿದೆ ಅಂತ ಹೇಳಿ ಹೇಳಕ್ಕೆ ಹೋದಾಗ ಎಲ್ಲರ ಮನೆ ಮುಗಿಸಿಕೊಂಡು ಎಲ್ಲರ ಮನೆಯಲ್ಲಿ ಸುದ್ದಿಯನ್ನ ಹಾಕಿ ಬರೋಷ್ಟೊತ್ತಿಗೆ ಆ ಹೆಣ್ಮಗಳು ರಾತ್ರಿ 10 ಗಂಟೆ ಆಗಿದೆ. 10 ಗಂಟೆ ಆಗಿದೆ, ತಮ್ಮ ಮನೆಗೆ ಹೋಗ್ಬೇಕು ಅಂತ ನೋಡ್ತಾಳೆ. ಕೃಷ್ಣನ ಮನೆಯ ಮೇಲೆ ಹೋಗ್ಬೇಕು. ಕೃಷ್ಣನ ಮನೆಯ ಮುಂದೆ ಹೇಗೆ ನೋಡ್ತಾಳೆ, ಅಲ್ಲಿ ರಥ ಬಂದು ನಿಂತಿದೆ. ಆ ರಥ ಎಂಥದ್ದು ಅಂತಂದ್ರೆ ಒಳ್ಳೆ ಮಥುರಾ ರಿಜಿಸ್ಟ್ರೇಷನ್. ಮಥುರಾ ಅಂತಂತಂದ್ರೆ ಮಥುರೆಯಿಂದ ಬಂದಿರತಕ್ಕಂಥ ರಥ ಇಲ್ಲಿ ಬಂದಿದೆ ಅಂತಂದ್ರೆ ನಮ್ಮೆಲ್ಲರ ಕಣ್ಣು ತಪ್ಪಿಸಿ ಖಂಡಿತ ಹೀಗೆ ಆ ಶ್ರೀಕೃಷ್ಣ ಮಥುರೆಗೆ ಹೊರಡ್ತಾನೆ ಅಂತ ಅಂದುಕೊಂಡು ತಕ್ಷಣ ಎಲ್ಲರಿಗೂ ತಿಳಿಸಿಬಿಟ್ಲು. ಅಲ್ಲ, ತಕ್ಷಣ ಹೇಗೆ ತಿಳಿಸಿದ್ಲು ಎಲ್ಲರಿಗೆ ಅಂತಂದ್ರೆ ಅವಾಗೂ ಏನೋ ವಾಟ್ಸಪ್ ಇತ್ತು, ಈಗಂತೂ ನಮಗೆ ವಾಟ್ಸಪ್ ಇತ್ತು. ಆವಾಗ ಬೇರೆ ರೀತಿಯಿಂದ ನಾವಂತೂ ಈಗ ಬೇಕಾದ್ ಮಾಡ್ಕೊಳ್ತೇವೆ. ಭಗವಂತ ವಾಟ್ಸಪ್ ಅನ್ನ ಸೃಷ್ಟಿ ಮಾಡಿದ್ದೇ ಭಗವಂತ. ಆ ಭಗವಂತನ ಸಂಕಲ್ಪವೋ ಏನೋ ಎಲ್ಲರಿಗೆ ತಿಳಿಸಿಬಿಟ್ಲು, ವಾಟ್ಸಪ್ ಹಾಕಿಬಿಟ್ಲು. ಬೆಳಗಾಗದ್ರೊಳಗಡೆ 4 ಗಂಟೆಗೆ ಎಲ್ಲರೂ ಬಂದು ನಿಂತುಬಿಟ್ಟಿದ್ದಾರೆ. ಆವಾಗ ಕೇಳ್ತಾನಂತೆ, ಏನ್ ಕೆಲಸ ನಿಂಗೆ ಅಂತದ್ದು? ಅದೆಲ್ಲ ಇರಲಿ, ನಿನ್ನನ್ನ ಕರ್ಕೊಂಡ್ಬರ್ಲಕ್ಕೆ ಹೋಗಿದ್ದಾರಲ್ಲ ಯಾರದು ಅಂತ ಕೇಳಿದ್ರೆ ಅಕ್ರೂರ ಅಂತ ಹೇಳಿದ್ರಂತೆ. ಅಕ್ರೂರ ಅಂತ ಹೇಳಿದ ತಕ್ಷಣ ಹೇಳಿದ್ರು ಅವರು, ಯಾರು ನಿನಗೆ ಹೆಸರಿಟ್ಟಿದ್ದು ಅಕ್ರೂರ ಅಂತ ಹೇಳಿ? ಇಷ್ಟೊಂದು ಕ್ರೂರ. ಅಕ್ರೂರ ಅಂತಂದ್ರೆ ಕ್ರೌರ್ಯ ಇಲ್ಲದವ, ಕ್ರೂರ ಅಂತ ಅಕ್ರೂರ ಅಂತ ಅರ್ಥ. ಕ್ರೌರ್ಯ ಇದ್ದವ ಕ್ರೂರ, ಕ್ರೌರ್ಯ ಇಲ್ಲದವ ಅಕ್ರೂರ. ಇಷ್ಟು ಕ್ರೌರ್ಯ ತೋರಿಸ್ತಾ ಇದ್ದಾನೆ. ನಮ್ಮೆಲ್ಲರನ್ನ ಬಿಡಿಸಿ ಅಗಲಿಸಿ ಕೃಷ್ಣನನ್ನ ಕರೆದುಕೊಂಡು ಹೋಗುವಂತಹ ಇಷ್ಟೊಂದು ಕ್ರೌರ್ಯ ತೋರಿಸುವ ಈ ಅಕ್ರೂರನಿಗೆ ಅಕ್ರೂರ ಅಂತ ಯಾರು ಹೆಸರಿಟ್ಟಿದ್ದು ಅಂತ ಹೇಳಿ ಶಾಪ ಹಾಕಿದ್ರಂತೆ. ಅಂತೂ ಏನೋ ಒಂದು ಹೇಳಿ ಅವರಿಗೆ ತಪ್ಪಿಸಿ ಬಂದಿದ್ದಂತೆ. ತಪ್ಪಿಸಿ ಬಂದು ಎಲ್ಲ ಕಂಸನ ವಧೆ ಎಲ್ಲ ಆಗೋಯ್ತು. ಎಲ್ಲ ಕಂಸನ ವಧೆ ಎಲ್ಲ ಆಗುವುದ ನಂತರ ಮುಂದೆ ಅಧ್ಯಯನ, ಕಂಸನ ವಧನ ಆಗಿ ಮುಂದೆ ಅಧ್ಯಯನಕ್ಕೆ ಹೋಗ್ಬೇಕಾಗಿದೆ. ಆ ಸಾಂದೀಪಿನಿ ಗುರುಕುಲಕ್ಕೆ ಹೋಗ್ಬೇಕಾಗಿದೆ. ಹಾಗಾದ್ರೆ ನಾನು ಹೀಗಿಂದೀಗೆ ಸಾಂದೀಪಿನಿ ಗುರುಕುಲಕ್ಕೆ ಹೋಗಿಬಿಟ್ರೆ ಸರಿಯಲ್ಲ ಅಂತೇಳಿ ಉದ್ಧವನನ್ನ ಕರೆದಂತೆ ಶ್ರೀಕೃಷ್ಣ. ಉದ್ಧವನನ್ನ ಹತ್ತಿರಕ್ಕೆ ಕರೆದು ಶ್ರೀಕೃಷ್ಣ ಹೇಳಿದ, ನನ್ನಗೋಸ್ಕರ ಗೋಪಿಕಾ ಸ್ತ್ರೀಯರೆಲ್ಲರೂ ಕೂಡ ಅಲ್ಲಿ ಕಾಯ್ತಾ ಇರ್ತಾರೆ. ಹಾಗಾಗಿ ಆ ಗೋಪಿಕಾ ಸ್ತ್ರೀಯರನ್ನ ಹೋಗಿ, ನಾನೇನು ಇಲ್ಲಿ ಬಂದೆ, ನಾನು ಬಹಳ ದಿನ ಆಯ್ತಲ್ಲ, ನನ್ನನ್ನೇ ಕವರಿಸ್ತಾ ಇರ್ತಾರೆ, ನಾನು ಬಂದಿದ್ದು ವಿಚಾರ, ಕಂಸನನ್ನ ಸಂಹಾರ ಮಾಡಿರ್ತಕ್ಕಂಥ ವಿಚಾರ, ನಾನು ಮುಂದೆ ಅಧ್ಯಯನ ಮಾಡಬೇಕಾಗಿದೆ. ಆಮೇಲೆ ಅಧ್ಯಯನ ಮಾಡದೆ ಹೋದ್ರೆ ನಿಮಗೆ MA ಆಗಿಲ್ಲ, ಗ್ರಾಜ್ಯುಯೇಟ್ ಆಗಿಲ್ಲ ಅಂತ ಹೇಳಿ ನೀವೇ ಬಿಟ್ಬಿಟ್ರೆ ಕಷ್ಟದನ್ನ. ಹಾಗಾಗಿ ಮುಂದೆ ಅಧ್ಯಯನವನ್ನೂ ಕೂಡ ಮಾಡಬೇಕಾಗಿದೆ. ಇದೆಲ್ಲ ವಿಚಾರವನ್ನ ಹೋಗಿ ನೀನು ತಿಳಿಸಿ ಬಾ ಅಂತ ಹೇಳಿ ಉದ್ಧವನನ್ನ ಕಳಿಸಿದ್ರಂತೆ. ಉದ್ಧವ ಬಂದಾಗ ಸರಿಯಾಗಿ ಸಾಯಂಕಾಲ ಹೊತ್ತು ಆಗಿದೆ. ಆ ಸಾಯಂಕಾಲ ಹೊತ್ತು ಆದಾಗ ಶ್ರೀಕೃಷ್ಣ ಗೋವುಗಳನ್ನ ಕರೆಯುವಂತಹ ಸಂದರ್ಭ. ದೂರ ಗೋವುಗಳು ಎಲ್ಲ ಆ ಕೃಷ್ಣನ ಮನೆಗೆ ಎಲ್ಲ ಮೇವನ್ನ ಮುಗಿಸಿಕೊಂಡು ಕೃಷ್ಣನ ಮನೆಗೆ ಹಿಂತಿರುಗಿ ಹೋಗ್ತಾ ಇದೆ. ಆ ಗೋವುಗಳಿಗೂ ಕೂಡ ಕೃಷ್ಣನ ಬಗ್ಗೆ ಅಷ್ಟೊಂದು ಚಿಂತೆ, ಅಷ್ಟು ಎಲ್ಲರ ಮನಸ್ಸನ್ನ ಆಕರ್ಷಣೆ ಮಾಡಿಕೊಂಡಿದ್ದಾನೆ ಅಂತ ಅನ್ನೋದಕ್ಕಾಗಿ ಗೋಪಿಕಾ ಸ್ತ್ರೀಯರ ಮನಸ್ಸನ್ನ ಈ ರೀತಿಯಾಗಿ ಆಕರ್ಷಣೆ ಮಾಡಿಕೊಂಡ್ರೆ ಕೇವಲ ಗೋಪಿಕಾ ಸ್ತ್ರೀಯರ ಮನಸ್ಸಲ್ಲ, ಯಾರ್ಯಾರ ಕೃಷ್ಣನನ್ನು ನೋಡ್ತಾರೆ ಅವರೆಲ್ಲರನ್ನೂ ಕೂಡ ಆಕರ್ಷಣೆ ಮಾಡಿಕೊಂಡಿದ್ದ ಶ್ರೀಕೃಷ್ಣ. ಗೋವುಗಳನ್ನೂ ಬಿಟ್ಟಿದ್ದಿಲ್ಲ. ಆ ಗೋವುಗಳು ಹೋಗುವಾಗ ಹೊರಡುವಾಗ ಉದ್ಧವ ಅದೇ ಬಂದಿದ್ದಾನೆ.
ಉದ್ಧವ ಬಂದಾಗ ಯಾರೋ ಮನುಷ್ಯರು ಬರ್ತಾ ಇದ್ದಾರೆ ಅಂತ ಹೇಳಿ ದೂರದಿಂದ ಆ ಎಲ್ಲ ಗೋವಿಗಳು ಗಮನ ಹಾರಿಸಿದ್ವಂತೆ. ಓ, ಯಾರೋ ವ್ಯಕ್ತಿ ಬರ್ತಾ ಇದ್ದಾನೆ ಅಂತ ದೂರದಿಂದ ನೋಡ್ಕೊಂಡು, ದೂರದಿಂದ ಈ ವ್ಯಕ್ತಿ ಇಲ್ಲಿಗೆ ನಮ್ಮ ಸ್ಥಾನಕ್ಕೆ ಕೃಷ್ಣನನ್ನ ಬಿಟ್ಟು ಬೇರೆ ಯಾರು ಬರ್ತಾರೆ ಅಂತ ಮನಸ್ಸಿನಲ್ಲಿ ಚಿಂತನೆ ಮಾಡಿ ಗೋವುಗಳು ನೋಡಿದವಂತೆ. ಕೃಷ್ಣನೇ ಅಂದುಕೊಂಡು ಆ ಆನಂದದಿಂದ ಆ ತಮ್ಮ ಒಂದು ವಿನ್ಯಾಸವನ್ನು ಮಾಡಿ ತೋರಿಸಿದವಂತೆ. ಆ ವಿನ್ಯಾಸವನ್ನ ಮಾಡಿ ತೋರಿಸ್ತಾ ಇರುವಾಗ ಉದ್ಧವ ಹತ್ತಿರ ಬಂದಾಗ ಅವಕ್ಕೆ ಮನವರಿಕೆ ಆಯಿತು. ಓ, ಇದು ಬಂದಿದ್ದು ಶ್ರೀಕೃಷ್ಣ ಅಲ್ಲ, ನಮ್ಮ ಕೃಷ್ಣ ಇಲ್ಲಿ ಬಂದಿದ್ದು ಉದ್ಧವನ ಅಂತ ಅಂದುಕೊಂಡು ಮತ್ತೆ ಮುಖ ಬೇಜಾರು ಮಾಡಿಕೊಂಡು, ಆ ಬೇಜಾರು ಗೋವುಗಳು ಏನು ಬೇಜಾರು ಮಾಡಿಕೊಂಡು ಆ ಗೋವುಗಳು ಬೇಜಾರು ಮಾಡಿಕೊಂಡಿದ್ದನ್ನ ನೋಡಿ ಉದ್ಧವ ಅಂದ್ಕೊಂಡಂತೆ, ಕೃಷ್ಣ ಎಷ್ಟು ಪ್ರೀತಿಯನ್ನ ಗಳಿಸಿದ್ದೀಯಪ್ಪ ನೀನು. ಗೋವುಗಳು ನೀನು ಅಲ್ಲ ಅಂತ ತಿಳ್ಕೊಂಡು ಮುಖದಲ್ಲಿ ವಿನ್ಯಾಸವನ್ನ ಆ ಮಟ್ಟಿಗೆ ಗೋವುಗಳು ತೋರಿಸ್ತಾ ಇದ್ದೇವೆ ಅಂತಂದ್ರೆ ಗೋವುಗಳಿಗೂ ನೀನು ಆ ರೀತಿಯಾಗಿ ಮೋಹವನ್ನ ಮಾಡಿದ್ದೀಯಾ ಅಂತಂದ್ರೆ ಅದೆಷ್ಟು ಸಾಮರ್ಥ್ಯ ನಿಂದು ಅಂತ ಹೇಳಿ ಅಂದುಕೊಂಡು ಮತ್ತೆ ಕೃಷ್ಣನ ಹತ್ತಿರ ಹೋದಂತೆ. ಕೃಷ್ಣನ ಹತ್ತಿರ ಹೋದಾಗ ಎಲ್ಲ ಕೇಳಿದ್ದಂತೆ. ಆ ಎಲ್ಲರ ಮನೆಗೆ ಎಲ್ಲ ಲಿಸ್ಟ್ ಕೊಟ್ಟಿದ್ದ. ಗಂಗಾಬಾಯಿ, ಗೋದಾಬಾಯಿ, ನರ್ಮದಾಬಾಯಿ ಎಲ್ಲ ಬಾಯಿಗಳೇ ಎಲ್ಲರ ಮನೆಗೆ ಆ ಲಿಸ್ಟು ಕೊಟ್ಟಿದ್ದಂತೆ. ಆ ಲಿಸ್ಟು ಕೊಟ್ಟಾಗ ಅವರೆಲ್ಲರ ಮನೆಗೆ ಹೋಗ್ತಾ ಇದ್ದಾನೆ. ಆ ಹೋಗುವಾಗ ಒಬ್ಬರ ಮನೆಗೆ ಹೋಗಿದ್ದಾನೆ. ಅಲ್ಲಿ ಅವರ ಮನೆಯಲ್ಲಿ ತಾಂಬು ಯಾವಾಗಲೂ ಒಬ್ಬಕ್ಕೆ ಇರ್ತಾಳೆ, ನರ್ಮದಾಬಾಯಿಯೋ ಏನೋ ಬಾಯಿ. ಯಾವಾಗ ನೋಡಿದ್ರು ಆ ತಾಂಬೂಲ ಹಾಕೊಂಡಿರ್ತಾಳೆ. ಆ ತಾಂಬೂಲ ಹಾಕೊಂಡಿರ್ತಕ್ಕಂಥ ಯಾವಾಗ ಕಳವಡಿಸ್ತಾ ಇರೋದು. ಎಷ್ಟೋ ಜನ ಇರ್ತಾರೆ, ಮಾತಿಗೆ ತಾಂಬೂಲ ಕೈಯಲ್ಲಿ ಇರಬೇಕು. ಬರಲಿ ತಾಂಬೂಲದ ಪೆಟ್ಟಿ ದೇವ್ರ ಪೆಟ್ಟಿಗೆ ಇರ್ತದೋ ಎಲ್ಲೋ ಗೊತ್ತಿಲ್ಲ, ಆಗಲಿ ತಾಂಬೂಲದ ಪೆಟ್ಟಿಗೆ ಮಾತ್ರ ಯಾವಾಗ ಇಟ್ಕೊಂಡಿರ್ತಾರೆ. ಆ ತಾಂಬೂಲದ ಎಳೆ ತಗೊಳ್ಳೋದು ಮತ್ತೆ ಹಾಕೋತಾ ಇರೋದು. ಯಾವಾಗ ತಾಂಬೂಲ ಹಾಕಿಕೊಳ್ಳತಕ್ಕಂಥ ಒಬ್ಬ ಗೋಪಿಕಾಸ್ತ್ರೀ ಇರ್ತಾಳೆ. ಅವರ ಮನೆಗೆ ಹೋಗಿ ಹೇಳೋದು, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ ಅವ್ರ ಮನೆಗೆ ಹೋದಂತೆ. ಆದ್ರೆ ಅಲ್ಲಿ ತಾಂಬೂಲ ಹಾಕೊಂಡಿಲ್ಲ. ಅಡ್ರೆಸ್ ಮತ್ತೆ ನೋಡ್ಕೋತಾನೆ. ಅಡ್ರೆಸ್ ನೋಡಿದ್ರೆ ಕರೆಕ್ಟ್ ಸರಿಯಾಗಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಸೇ, ಆದ್ರೆ ತಾಂಬೂಲ ಇಲ್ಲ. ಅಂದಂತೆ ನಾನು ಏನಾದರೂ ಅಡ್ರೆಸ್ ತಪ್ಪಿ ಬಂದಿದ್ದೇನೋ ಅಂತ. ಇಲ್ಲಿಲ್ಲ, ನೀವು ಬಂದಿದ್ದ ಅಡ್ರೆಸ್ ಕರೆಕ್ಟೇ, ಏನಿಲ್ಲ, ಆದ್ರೆ ತಾಂಬೂಲ ಹಾಕೊಳ್ತಾ ಇಲ್ಲ. ಯಾಕೆ? ಅಷ್ಟು ತಾಂಬೂಲದ ಮೇಲೆ ಪ್ರೀತಿ ಇಟ್ಟುಕೊಂಡಿರ್ತಕ್ಕಂಥ ಆ ಗೋಪಿಕಾಸ್ತ್ರೀ ತಾಂಬೂಲವನ್ನೇ ಬಿಟ್ಟುಬಿಟ್ಟಿದ್ಲಂತೆ. ಯಾಕೆ ಬಿಟ್ಟಿದ್ಲು ಅಂತಂದ್ರೆ ಅದೊಂದು ವ್ರತ. ಕೃಷ್ಣ ನನಗೆ ಸಿಗುವವರೆಗೂ ಕೂಡ ನಾನು ತಾಂಬೂಲವನ್ನೇ ಹಾಕೊಳ್ಳೋದಿಲ್ಲ ಅಂತೇಳಿ ಆ ಒಂದು ವ್ರತ ಮಾಡ್ಕೊಂಡಿದ್ದಂತೆ. ತತ್ಯಾಜ ತಾಂಬೂಲ ರುಚಿಂಕಿಲಾನ್ಯ ಅಂತ ಹೇಳ್ತಾರೆ ವಾದಿರಾಜ. ಅಂದ್ರೆ ತಾಂಬೂಲ ರುಚಿಯನ್ನೇ ಬಿಟ್ಟುಬಿಟ್ಟಿದ್ಲಂತೆ. ಯಾಕೆ? ಕೃಷ್ಣ ಬರೋವರೆಗೂ ನಾನು ತಾಂಬೂಲ ರುಚಿಯನ್ನು ಬರೋದಿಲ್ಲ. ಇನ್ನೊಬ್ಬ ಗೋಪಿಕಾ ಮನೆಗೆ ಹೋದ್ಲಂತೆ. ಯಾವಾಗ ನೋಡಿದ್ರು ಮಲ್ಕೊಂಡಿದ್ಲಂತೆ. ಏನು ವ್ರತ ಅಂತಂದ್ರೆ ಆಕಿ ಒಂದು ವ್ರತ ಹೇಳ್ಕೊಂಡಿದ್ಲು. ಏನು ಅಂತಂದ್ರೆ ತ್ರಿಕಾಲ 3 ಕಾಲದಲ್ಲಿ ಭೋಜನ ಮಾಡಬೇಕು, 3 ಕಾಲದಲ್ಲಿ ಮಲ್ಕೊಳ್ಬೇಕು ಅಂತ ಹೇಳಿ ತ್ರಿಕಾಲ ಭೋಜನ, ತ್ರಿಕಾಲ ಶಯನ, ತ್ರಿಕಾಲ ಭೋಜನ ಶಯನ ರೂಪವಾದಂತಹ ವ್ರತವನ್ನ ಮಾಡ್ಕೊಂಡಿದ್ಲಂತೆ. ಆಯ್ತು ಅಂತ ಹೇಳಿ ನೋಡಿದ್ರೆ ಅವ್ರ ಮನೆಗೆ ಪ್ರವೇಶ ಮಾಡ್ತಾನೆ, ಮಲ್ಕೊಂಡ್ಬಿಟ್ಟಿದ್ದ. ಆ ಮಲ್ಕೊಂಡಿರುವಾಗ ಹೋಗಿ ನೋಡಿದಂತೆ. ಯಾಕೆ ಮಲ್ಕೊಂಡಿದ್ದಾಳೆ ಅಂತಂದ್ರೆ ಇಲ್ಲ, ಮತ್ತೆ ಎಬಿಸಿ ಕೇಳಿಸಿದಂತೆ. ಮನೆಗೆ ಹೋಗಿ ಎಬಿಸಿ ಕೇಳಿದ್ರೆ ಆಗ ಅವ್ರು ಹೇಳಿದಂತೆ, ಏನಿಲ್ಲ, ಕೃಷ್ಣನನ್ನ ನಾನು ನೋಡಿ ಸಾಕಾಯ್ತು. ಕೃಷ್ಣ ಈಗ ಬರ್ತಾನೆ ಆಗ ಬರ್ತಾನೆ ಅಂತ ಹೇಳಿ ನೋಡಿದೆ, ಕೃಷ್ಣ ಬರಲೇ ಇಲ್ಲ. ಕೊನೆಯ ಒಂದು ಅಂಶ, ನಾವು ಯಾರನ್ನ ಕಳವಡಿಸ್ತಾ ಇರ್ತೇವೋ ಅವರು ಸ್ವಪ್ನದಲ್ಲಿ ಬರ್ತಾರೆ ಅಂತ ಕೇಳಿದ್ದೇವೆ. ನಾ ಏನಾದರೂ ಮಲ್ಕೊಂಡ್ರೆ ಆವಾಗ ಸ್ವಪ್ನದಲ್ಲೇ ಆದರೂ ಕೃಷ್ಣನ ದರ್ಶನ ಆಗಬಹುದಲ್ಲ ಅಂತ ಹೇಳಿ ಈ ರೀತಿಯಾಗಿ ಮಲ್ಕೊಂಡಿದ್ದೇನೆ. ಹೌದು, ಸ್ವಪ್ನದಲ್ಲಿ ಬರಬೇಕಾದ್ರೆ ರಾತ್ರಿ ಮಲ್ಕೊಳ್ಬೇಕು, ಬೆಳಿಗ್ಗೆ ಬರ್ಬೇಕು ತಾನೆ. ನೀವು ರಾತ್ರಿ ಮಲ್ಕೊಳ್ಬೇಕು, ಈಗ ಯಾಕೆ ಮಲ್ಕೊಂಡಿದ್ದೀಯ ಅಂತಂದ್ರೆ ಕೃಷ್ಣನ ದರ್ಶನ ನನಗೆ ನಿರಂತರ ಆಗ್ಬೇಕು ಅನ್ನೋ ಉದ್ದೇಶದಿಂದ 3 ಹೊತ್ತು ತಿನ್ನೋದು, 3 ಹೊತ್ತು ಮಲ್ಕೊಳ್ಳೋದು. ಆ ಹಗಲೊತ್ತು ಮಲ್ಕೊಂಡಾಗಾದರೂ ಕೂಡ ಕೃಷ್ಣನ ಕನಸಿನಲ್ಲಿ ಬರಲಿ ಅನ್ನೋ ಉದ್ದೇಶದಿಂದ ನಾನು ಮಲ್ಕೊಂಡಿದ್ದೇನೆ ಅಂತ ಹೇಳಿದಂತೆ. ಅಷ್ಟು ಆ ಗೋಪಿಕಾಸ್ತ್ರೀಯರ ಮನಸ್ಸಿನಲ್ಲಿ ಹಾಸು ಹೊಕ್ಕಾಗಿ ಕೃಷ್ಣ ಅನುಗ್ರಹ ಮಾಡೋದಕ್ಕೋಸ್ಕರಾಗಿ ಆ ರೀತಿಯಾಗಿ ಲೀಲೆಯನ್ನ ತೋರಿಸಿದಂತೆ. ಇನ್ನೊಬ್ಬರ ಮನೆಗೆ ಹೋದ್ಲ. ಅಲ್ಲಿ ಆ ಗೋಪಿಕಾಸ್ತ್ರೀ ತೋರಣವನ್ನ ಕಟ್ತಾ ಇದ್ದಾಳಂತೆ. ನಿನ್ನೆ ಒಂದು ತೋರಣ ಕಟ್ಟಿದ್ಲು, ಅದನ್ನು ಬಿಚ್ತಾ ಇದ್ದಾಳೆ. ಇನ್ನೊಂದು ತೋರಣ ಕಟ್ತಾ ಇದ್ಲಂತೆ. ಯಾಕೆ ಈ ತೋರಣವನ್ನ ಕಟ್ತಾ ಇದ್ದೀರಿ ಅಂತಂದ್ರೆ ಕೃಷ್ಣ ಯಾವ ಸಮಯಕ್ಕೆ ಬರ್ತಾನೋ ಏನೋ ಗೊತ್ತಿಲ್ಲ. ಕೃಷ್ಣ ಬಂದ ಸಮಯದಲ್ಲಿ
ಈ ಮನೆ ಏನಿದೆ ಅದು ಹಸಿರು ತೋರಣದಿಂದ ಇರಬೇಕು, ಹಸಿರು ತೋರಣದಿಂದ ಸಿದ್ಧವಾಗಿ ಇರಬೇಕು. ಅದಕ್ಕೋಸ್ಕರ ಈ ತೋರಣವನ್ನು ಕಟ್ತಾ ಇದ್ದೇನೆ. ಹೌದು ಸರಿ, ನಿನ್ನೆ ತೋರಣವನ್ನು ಯಾಕೆ ಬಿಡ್ತಾ ಇದ್ದೆ ಅಂತಂದ್ರೆ, ಕೃಷ್ಣ ಬಂದಾಗ ಅದು ಹಚ್ಚು ಹಸಿರಾಗಿರ್ಬೇಕು, ನಿನ್ನೆದಾಗಿರಬಾರ್ದು, ಇವತ್ತಿಂದೇ ಆಗಿರ್ಬೇಕು. ನಾವು ಈಗ ಮಾಡ್ತೇವೆ ಪೂಜಾ, ಎಷ್ಟೋ ವರ್ಷದಿಂದ ಇಟ್ಟು ನಾವು ತಿನ್ನೋದಕ್ಕೆ ಒಳ್ಳೆಯ, ಆದ್ರೆ ಭಗವಂತನ ನೈವೇದ್ಯಕ್ಕೆ ಎಷ್ಟೋ ವರ್ಷಗಳಿಂದ ಎಷ್ಟೋ ದಿನಗಳಿಂದ ಇಟ್ಟಿದ್ದು ಸಮರ್ಪಣೆ ಮಾಡ್ತೇವೆ. ಆದರೆ ಗೋಪಿಕಾಸ್ತ್ರೀ ಆ ರೀತಿಯಾಗಿ ಭಕ್ತಿಯನ್ನ ತೋರಿಸಲಿಲ್ಲ, ವಿಶೇಷವಾದ ಭಕ್ತಿಯನ್ನ. ಕೃಷ್ಣನಿಗೆ ತೋರಣವೂ ಕೂಡ ನಿತ್ಯ ನೂತನವಾಗಿರಬೇಕು ಅನ್ನೋ ಉದ್ದೇಶದಿಂದ ತೋರಣ ಕಟ್ತಾ ಇದ್ದಾರಂತೆ. ಎಷ್ಟೋ ಜನ ಆಹ್ವಾನ ಮಾಡಿರ್ತಾರೆ, ಇಲ್ಲಿ ಬಂದಿರ್ತಾರೆ, ಏನೋ ಅಧ್ಯಕ್ಷರನ್ನೋ ಮತ್ತೊಬ್ಬರನ್ನೋ ಕರೆಸಿರ್ತಾರೆ, ಅವ್ರು ಬಂದಿರ್ತಾರೆ, ಒಂದ್ ನಿಮಿಷ ಕೂಡ್ರಿ, ಒಂದು 5 ನಿಮಿಷ ರೆಡಿ ಮಾಡ್ತೀವಿ ಅಂತ ಹೇಳಿ ಅವ್ರನ್ನ ಬೇರೊಂದು ರೂಮ್ನಲ್ಲಿ ಕೂಡಿಸಿ ಆಮೇಲೆ ಎಲ್ಲ ತೋರಣ ಕಟ್ಟೋದು, ಕುರ್ಚಿಗಳು ಹಾಕೋದು, ಹೀಗೆ ಮಾಡ್ತಾರಂತೆ. ಹಾಗಾಗಬಾರ್ದು, ಕೃಷ್ಣನನ್ನ ಕಾಯಿಸಬಾರ್ದು, ಕೃಷ್ಣನನ್ನ ಎಂದೆಂದಿಗೂ ನಾವು ಕಾಯಿಸಬಾರ್ದು. ಕೃಷ್ಣ ಬಂದ ಕೂಡಲೇನೆ ಒಳಗಡೆ ಪ್ರವೇಶ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದಾಗಿ ಆ ತೋರಣವನ್ನ ಬಿಚ್ಚೋದು ಮತ್ತೆ ಕಟ್ಟೋದು ಮಾಡ್ತಾನೆ ಇದ್ದಾಳಂತೆ. ಅಷ್ಟು ಭಕ್ತಿಯನ್ನ ಆ ರೀತಿಯಾಗಿ ಒಬ್ಬ ಗೋಪಿಕಾಸ್ತ್ರೀ ತೋರಿಸ್ತಾ ಇದ್ದಾಳೆ. ಇನ್ನೊಂದು ರೀತಿಯಿಂದ ಹೇಳ್ತಾ ಇದ್ದಾರೆ, ಯಜಮಾನ ಅಲ್ಲಿ ಒಬ್ಬರ ಮನೆಗೆ ಹೋಗಿದ್ದಾಳೆ. ಆ ಒಬ್ಬರ ಮನೆಗೆ ಹೋದಾಗ ಕಾಯ್ತಾ ಇರಬೇಕಾಗಿದ್ದು ಯಾರು? ಯಜಮಾನ. ಗೋಪಿಕಾಸ್ತ್ರೀ ಕಾಯ್ಬೇಕು, ಆದ್ರೆ ಗೋಪಿಕಾಸ್ತ್ರೀ ಕಾಯ್ತಾ ಇಲ್ಲ, ಯಜಮಾನನೇ ಕಾದಂತೆ. ಹೋಗಿ ಯಾರಿದ್ದೀರಿ ಮನೆಗೆ ಅಂತ ಕೇಳಿದಾಗ ಯಜಮಾನನೇ ಬಂದು ಹೇಳ್ತಾ ಇದ್ದಾನಂತೆ, ಬನ್ನಿ ಬನ್ನಿ ಅಂತೇಳಿ. ಅಲ್ಲ, ನಾ ಯಾವುದೋ ಹೆಸರು, ನಾ ಏನು ಲಿಸ್ಟು ನೋಡಿದ್ದೇನೆ, ಕೃಷ್ಣ ಕೊಟ್ಟಿದ್ದು ಲಿಸ್ಟು, ಆ ಲಿಸ್ಟ್ನಲ್ಲಿ ಎಲ್ಲಾ ಬಾಯಿ ಅಂತೇಳಿ ಹೆಣ್ಮಕ್ಳದ್ದು ಇಷ್ಟೇ ಇದೆ, ಆದ್ರೆ ಈ ರೀತಿ ಗಂಡಸು ಮಕ್ಕಳು ಇಷ್ಟು ಇಲ್ಲಲ್ಲ ಅಂತ ಹೇಳಿದ್ರೆ, ಆವಾಗ ಆತ ಹೇಳ್ತಾ ಇದ್ದಾನೆ, ಇಲ್ಲ ಇಲ್ಲ, ನೀವು ಬಂದಿದ್ದು ಸರಿಯಾದ ಮನೆಯೇ, ನೀವು ಬಂದಿದ್ದು ಗೋಪಿಕಾಸ್ತ್ರೀಯ ಮನೆಗೆ ಬಂದಿದ್ದೀರಿ, ನಾನು ಆಕೆಯ ಗಂಡ, ನಾನು ಮಾಡ್ತಿದ್ದೇನೆ. ಹೌದು, ಮತ್ತೆ ನೀನ್ ಮಾಡ್ತಾ ಇದೆಯಲ್ಲ, ಆಕೆ ಏನ್ ಮಾಡ್ತಾ ಇದ್ದಾಳೆ? ಆಕೆ ಎಲ್ಲ ಕೆಲಸ ಬಹುಶಃ ಎಲ್ಲ ಬಿಟ್ಟು ಕೂತಿದ್ದಾಳೆ, ನಾನ್ ಕೆಲಸ ಮಾಡ್ತಾ ಇದ್ದೇನೆ. ಏನ್ ಕೆಲಸ ಅಂತಂದ್ರೆ, ಪತ್ಯುರ್ನ ಪೂಜಾಂ ನ ಚ ಪುತ್ರ ರಕ್ಷಾಂ ಕೃತ್ಯಂ ನ ಕೃತಾಂತದಾಂಗಿ. ಇಲ್ಲ, ಆಕೆ ಒಂದು ವ್ರತ ಇಟ್ಬಿಡ್ತಾಳೆ, ಕೃಷ್ಣ ನನಗೆ ಸಿಗೋವರೆಗೂ ಕೂಡ ನಾನು ಯಾವ ಕೆಲಸವನ್ನು ಕೂಡ ಮಾಡೋದಿಲ್ಲ. ಕೃಷ್ಣನ ಅಡಿಗೆ ಕೆಲಸ ಮಾಡೋದಿಲ್ಲ, ಮಕ್ಕಳನ್ನ ನೋಡೋ ಕೆಲಸ ಮಾಡೋದಿಲ್ಲ, ಯಾವ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳಿ ಸುಮ್ಮನೆ ಅಲ್ಲಿ ಸಿಟ್ಟಾಗಿ ಒಂದು ಕೋಣೆಯನ್ನು ಕೂತ್ಬಿಟ್ಟಿದ್ದಾಳೆ. ಹೊರಗಡೆ ಕೂಡ ಬರ್ತಾ ಇಲ್ಲ, ಎಲ್ಲ ಕೆಲಸ ನನ್ನ ಮೇಲೆ ಬಿದ್ದಿದೆ, ಅಡಿಗೆ ಕೆಲಸ ಕೂಡ ನನ್ನ ಮೇಲೆ ಬಿದ್ದಿದೆ ಅಂತ ಹೇಳಿ ಸೌಟ್ ಹಿಡ್ಕೊಂಡೇ ಬಂದಂತೆ ಹೇಳೋದಕ್ಕೋಸ್ಕರವಾಗಿ. ಹಾಗೆ ಹೀಗೆ ಆ ಕೃಷ್ಣನ ಆ ಪ್ರೀತಿ ಏನಿದೆ ಅಷ್ಟೊಂದು ವಿಶೇಷವಾದ ರೀತಿಯಲ್ಲಿ ಎಲ್ಲರ ಮನಸ್ಸಿನಲ್ಲಿ ತಾನು ಹಾಗೆ ಹೋಗಿದ್ದ ಅಂತ ಹೇಳೋದಕ್ಕೋಸ್ಕರವಾಗಿ ಗೋವಿಂದ ದಾಮೋದರ ಮಾಧವೇತಿ. ಕಾಯಿಪಲ್ಯ ಮಾರ್ತಕ್ಕಂಥವ್ರು ಕಾಯಿಪಲ್ಯ ಅಂತ ಮಾಡ್ತಾ ಇಲ್ಲಂತೆ, ಹಾಲನ್ನ ಮಾರ್ತಕ್ಕಂಥವ್ರು ಹಾಲು ಮೊಸರು ಅಂತ ಹೇಳ್ತಾ ಇಲ್ಲ, ಮರೆತು ಬಿಟ್ಟು ಗೋವಿಂದ ದಾಮೋದರ ಮಾಧವ, ಗೋವಿಂದ ದಾಮೋದರ ಮಾಧವೇತಿ ಅಂತ ಹೇಳಿ ಹಾಗೆ ಆ ಕೃಷ್ಣನ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ ಅಂತೆ. ಅಷ್ಟೊಂದು ಕೃಷ್ಣ ಎಲ್ಲರ ಮನಸ್ಸಿನಲ್ಲೂ ಕೂಡ ಮೋಹವನ್ನ ತುಂಬಿದ್ದ. ಕೃಷ್ಣನ ಮೋಹದಿಂದಾಗಿ ಕೃಷ್ಣಗ್ರಹ ಪೀಡಿತೋಸು ಅಂತ ಹೇಳ್ತಾರೆ. ಕೃಷ್ಣಗ್ರಹ ಅಂತನ್ನೋದೇ ಪ್ರಹ್ಲಾದರಾಜನಿಗೆ ಹೇಳಬೇಕಾದ್ರೆ, ಕೃಷ್ಣಗ್ರಹ ಪೀಡಿತರಾಗಿದ್ದಾರೆ. ಪ್ರಹ್ಲಾದರಾಜರು ಹೇಗಿದ್ರು ಅಂತಂದ್ರೆ, ಯಾವಾಗ್ಲೂ ನೋಡಿದ್ರು ಕೃಷ್ಣನ ಸ್ಮರಣೆ, ಹರಿಯ ಸ್ಮರಣೆ, ಭಗವಂತನ ಸ್ಮರಣೆ. ಕೃಷ್ಣಗ್ರಹದಿಂದ ಪ್ರಹ್ಲಾದರಾಜರೇ ಪೀಡಿತರಾಗಿದ್ದಾರೆ ಅಂತಂದ್ರೆ, ಆ ಸಾಮಾನ್ಯವಾಗಿರ್ತಕ್ಕಂಥ ಆ ಗೋಪಿಕಾ ಸ್ತ್ರೀಯರು ಅವರು ಎಷ್ಟರ ಮಟ್ಟಿಗೆ ಕೃಷ್ಣನ ಒಂದು ರೂಪಕ್ಕೆ, ಆ ಕೃಷ್ಣನ ಒಂದು ವಿನ್ಯಾಸಕ್ಕೆ ಅವರು ಆಸಕ್ತರಾಗಿದ್ದಾರೆ ಅಂತ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಅಷ್ಟು ವಿಶೇಷವಾದ ರೀತಿಯಲ್ಲಿ ಶ್ರೀಕೃಷ್ಣನ ಒಂದು ವಿಶೇಷವಾದ ಅನುಗ್ರಹ ಮಾಡಿದ್ದಾನೆ. ಇಂತಹ ಶ್ರೀಕೃಷ್ಣ ತನ್ನ ಭಾಗವತದಲ್ಲೂ ಕೂಡ ವಿಶೇಷವಾಗಿ ಶ್ರೀ ವಿಶ್ವೇಶತೀರ್ಥರಿಗೆ ಬೇಕಾಗಿದ್ದು ಒಂದು ಕಡೆ ಕೃಷ್ಣನ ತತ್ವ, ಇನ್ನೊಂದು ಕಡೆ ಭಾಗವತವನ್ನು ನಿರಂತರ ಕೇಳ್ತಾ ಇರಬೇಕು ಅಂತ ಅನ್ನೋದು, ಇನ್ನೊಂದು ಕಡೆ ಸುಧಾದಿ ಗ್ರಂಥಗಳ ಅಧ್ಯಯನ, ಅದರ ಪ್ರಚಾರ. ಕೃಷ್ಣನ ಯಥಾಶಕ್ತಿಯಾಗಿ ಕೃಷ್ಣ ಪೂಜಾರತರಾದ ಈ ವಿಶ್ವೇಶತೀರ್ಥರ ಇವತ್ತಿನ ಜೀವನದಲ್ಲಿ ಕೃಷ್ಣನ ಬಗ್ಗೆ ಒಂದೆರಡು ಮಾತುಗಳನ್ನ ನೋಡಿದ್ದೇವೆ. ಅವರಿಗೆ ಮತ್ತೊಂದು ಪ್ರೀತಿಕರವಾಗಿರ್ತಕ್ಕಂಥದ್ದು ಅಂತಂದ್ರೆ ಶ್ರೀಮದ್ ಭಾಗವತ. ಆ ಶ್ರೀಮದ್ ಭಾಗವತದ ಒಂದು ಚಿಂತನೆಯನ್ನ ಮಾಡುವ ಮೂಲಕ ಇವತ್ತಿನ ಒಂದು ಆ ತತ್ವಜ್ಞಾನದ ಸಮರ್ಪಣೆಯನ್ನ ಭಗವಂತನಿಗೆ ಸಮರ್ಪಣೆ ಮಾಡೋಣ. ಭಾಗವತದಲ್ಲಿ ಸಪ್ತಮ ಸ್ಕಂದದಲ್ಲಿ ಭಗವಂತನ ತತ್ವಜ್ಞಾನದ ಒಂದು ಪಾಠವನ್ನ ಹೇಳಿಕೊಡುವ ಕೆಲಸ ಪ್ರಹ್ಲಾದರಾಜರು ಅದ್ಭುತವಾದ ರೀತಿಯಲ್ಲಿ ಮಾಡಿದ್ದಾರೆ.
ಪ್ರಹ್ಲಾದರಾಜರು ಹಿರಣ್ಯಕಶಿಪು ಹತ್ತಿರ ಹೋದಾಗ ಹಿರಣ್ಯಕಶಿಪು ನೀನು ಸರಿಯಾಗಿ ಕಲ್ತಿಲ್ಲ ಅಂತೇಳಿ ಕಳಿಸ್ಕೊಟ್ಬಿಟ್ಟು, ಆವಾಗ ಒಂದು ದಿನ ಇವರು ಚಂಡಾಮರ್ಕರು ಬಂದು ಹೇಳಿದರು, ನಾವು ಎಷ್ಟು ಪಾಠ ಹೇಳಿದರೂ ಕೂಡ ಕೇಳ್ತಾ ಇಲ್ಲ, ನಮ್ಮ ಗುರುಗಳು ಬರ್ತಾ ಇದ್ದಾರೆ, ಶುಕ್ರಾಚಾರ್ಯರು ಬರ್ತಾ ಇದ್ದಾರೆ, ಹಾಗಾಗಿ ಆ ಶುಕ್ರಾಚಾರ್ಯರು ಬಂದಾಗ ನಮ್ಮ ಗುರುಗಳಾದ್ದರಿಂದ ನಮಗೆ ಹೇಗೆ ಪಾಠ ಹೇಳಿಕೊಟ್ಟಿದ್ದಾರೋ ಅಷ್ಟೇ ಅದ್ಭುತವಾಗಿ ಅವರಿಗೆ ಹೇಳಿಕೊಡ್ತಾರೆ, ಪ್ರಹ್ಲಾದನಿಗೆ ಹೇಳಿಕೊಡ್ತಾರೆ ಅಂತ ಹೇಳಿ ಇವತ್ತು ಅವ್ರ ಕೈಗೆ ಕೊಡ್ತೇವೆ ಅಂತ ಹೇಳಿ ಕರ್ಕೊಂಡು ಹೋದ್ರಂತೆ. ಯಾವಾಗ ಮತ್ತೆ ಆ ಗುರುಕುಲ ಪ್ರವೇಶವನ್ನ ಮಾಡ್ತಾರೆ ಪ್ರಹ್ಲಾದರಾಜರು, ಆವಾಗ ಪ್ರೊಫೆಸರ್ ಇವರು ಇದ್ದಂಗೆ, ಯಾರು ಶುಕ್ರಾಚಾರ್ಯರು, ಗುರುಗಳಿಗೆ ಗುರುಗಳು ಅಂತಂದ್ರೆ ಏನರ್ಥ? ಪ್ರೊಫೆಸರ್ ಇದ್ದಂಗೆ. ಪ್ರೊಫೆಸರ್ ಅಂತಂದ್ರೆ ಏನರ್ಥ? ಯಾವಾಗ ನೋಡಿದ್ರು ಅವ್ರು ಮೀಟಿಂಗ್ನಲ್ಲೇ ಇರ್ತಾರೆ, ಕ್ಲಾಸಿಗೆ ಸರಿಯಾಗಿ ಬರೋದೇ ಇಲ್ಲ. ಹಾಗೆ ಪ್ರಹ್ಲಾದರಾಜರು ಕ್ಲಾಸಿಗೂ ಕೂಡ ಸರಿಯಾಗಿ ಬರಲೇ ಇಲ್ಲ, ಅವರು ಬರಲೇ ಇಲ್ಲ. ಎಷ್ಟೊತ್ತಾಯ್ತು ಬರಲಿಲ್ಲಲ್ಲ ಅಂತ ಹೇಳಿ ಪ್ರಹ್ಲಾದರಾಜರೇನೆ ಎಲ್ಲರಿಗೂ ಪಾಠವನ್ನು ಹೇಳಿಕೊಡೋಣ ಅಂತ ಹೇಳಿ ಇವರು ಪಾಠವನ್ನು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಏನು ಪಾಠ? ಅದ್ಭುತವಾಗಿರ್ತಕ್ಕಂಥ ಪಾಠ. ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ. ಎಲ್ಲ ಆ ದೈತ್ಯ ಬಾಲಕರನ್ನು ಕೂಡಿಸಿಕೊಂಡು ಆ ದೈತ್ಯ ಬಾಲಕರಿಗೆ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ನೋಡಿ, ನನ್ನ ಒಂದು ಅಭಿಪ್ರಾಯದಲ್ಲಿ ಈ ಧರ್ಮಗಳು ಅಂತೇನಿದೆ, ಭಾಗವತ ಧರ್ಮಗಳು, ಈ ಭಾಗವತ ಧರ್ಮಗಳ ಆಚರಣೆ ಅಂತನ್ನೋದು ಯಾವಾಗ ಮಾಡಬೇಕು ಅಂತಂದ್ರೆ ಕೌಮಾರ ಆಚರೇತ್ ಪ್ರಾಜ್ಞಃ. ಶೈಶವಾಭ್ಯಸ್ತ, ಶೈಶವ ಏನಿದೆ, ಈ ಶೈಶವದಿಂದಲೇನೆ, ಅಂದ್ರೆ ನಾವು ಇನ್ನೂ ತಿಳುವಳಿಕೆ ಸ್ವಲ್ಪ ನಮಗೆ ಬಂದರೆ ಸಾಕು, ಮಕ್ಕಳಾಗಿರುವಾಗಲೇನೆ ನಾವು ಭಾಗವತ ಧರ್ಮಗಳನ್ನ ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಈ ಜನ್ಮ ಏನಿದೆ ಅಧ್ರುವಂ ಅರ್ಥದಂ, ಇದು ನಿಶ್ಚಯವಾಗಿರ್ತಕ್ಕಂಥದ್ದಲ್ಲ ಈ ಜನ್ಮ. ಯಾವಾಗ ನೀರ ಮೇಲಿನ ಗುಳ್ಳೆಯಂತೆ ಕಾಣಿರು ಅಂತ ಹೇಳ್ತಾರೆ. ನೀರಿನ ಮೇಲೆ ಗುಳ್ಳೆ ಎಷ್ಟನ ಇರ್ತದೆ, ಯಾವಾಗ ಆ ಗುಳ್ಳೆ ಒಡೆಯುತ್ತೋ ಮತ್ತೆ ನೀರಿನ ಸೇರುತ್ತೋ ಗೊತ್ತಿಲ್ಲ. ಹಾಗಾಗಿ ನಮ್ಮ ಈ ಜನ್ಮವೂ ಕೂಡ ಆ ನೀರಿನ ಮೇಲೆ ಗುಳ್ಳೆ ಇದ್ದಂತೆ, ಹಾಗಾಗಿ ಇದ್ದಷ್ಟರಲ್ಲೇನೆ ನಮ್ಮ ಒಂದು ಸಾರ್ಥಕ್ಯವನ್ನು ನಾವು ಪಡ್ಕೊಳ್ಬೇಕು. ಈ ಕಾರಣದಿಂದಾಗಿ ನಾವು ಭಾಗವತ ಧರ್ಮಗಳನ್ನ ಸಣ್ಣ ಮಕ್ಕಳಾಗಿರುವಾಗಲೇನೆ ಆ ಸಂಸ್ಕೃತಿ, ಧರ್ಮ, ಇದರ ಆಚರಣೆ ಇದರಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಯಾಕೆ ಅಂತಂದ್ರೆ ನಾವು ಏನು ಮಾಡಿದರೂ ಕೂಡ ಅದನ್ನ ಭಗವಂತನ ಕಡೆ ಮನಸ್ಸನ್ನ ನೆಲೆಗೊಳಿಸೋದಕ್ಕೆ ಆಗೋದಿಲ್ಲ ಬರ್ತಾ ಬರ್ತಾ. ಯಾಕೆ? ಅಷ್ಟು ಪ್ರಪಂಚ ಬೆಳೆದು ಹೋಗ್ತದೆ, ಅಷ್ಟು ಟೆಕ್ನಾಲಜಿ ಬರ್ತದೆ, ಆ ಟೆಕ್ನಾಲಜಿಯಲ್ಲೇ ಮುಳುಗ್ತೇವೆ ಹೊರತು ಭಗವಂತನಲ್ಲಿ ಮುಳುಗೋದಕ್ಕೆ ನಮಗೆ ಆಗೋದೇ ಇಲ್ಲ. ಅಷ್ಟು ಮನಸ್ಸು ಎಳೆದುಕೊಂಡು ಹೋಗ್ತದೆ ಅನ್ನೋದಕ್ಕಾಗಿ ಕೌಮಾರಾವಸ್ಥೆಯಲ್ಲಿ ಆಗಬೇಕು ಅಂತ. ಆದರೆ ಈ ಟೆಕ್ನಾಲಜಿಗೆ ತಕ್ಕಂತೆ, ಈ ಕಲಿಯುಗಕ್ಕೆ ತಕ್ಕಂತೆ ನಾವೆಲ್ಲರೂ ನಾವೇನ್ ಮಾಡ್ತಾ ಇದ್ದೇವೆ, ನಮ್ಮ ಮಕ್ಕಳಿಗೆ ಸರಿಯಾದ ಧರ್ಮದ ಒಂದು ಅರಿವನ್ನು ಕೊಡ್ತಾ ಇಲ್ಲ. ಅಕಸ್ಮಾತ್ ಏನಾದರೂ ಮಕ್ಕಳಿಗೆ ಏನಾದರೂ ಧರ್ಮ ಆಚರಣೆಯಲ್ಲಿ ಬುದ್ಧಿ ಬಂದ್ರೆ ಅವಾಗ ನಾವೇ ತಡಿತೇವೆ. ಏನಂತ ತಡಿತೇವೆ? ಅಯ್ಯೋ, ಧರ್ಮ, ಗುಡಿ ಗುಂಡಾರ, ಧರ್ಮ, ಸಂಸ್ಕೃತಿ ಇದೆಲ್ಲ ಈಗಿಂದ ಯಾಕೆ? ನನ್ನ ಮಗು ನೀನು ಅದೆಲ್ಲ ಮಾಡಬಾರ್ದಪ್ಪ, ಅದು ಮಡಿ ಕೆಲಸ ಇದ್ದಂಥದ್ದೇನೋ ಹೇಯ ಕೆಲಸ ಅಂತ ಇದ್ದಂತೆ ಆಗ್ಲಿ, 50 ಆಗ್ಲಿ ದಾಟ್ಲಿ, 50 ಆಗ್ಲಿ, ಇಲ್ಲ 60 ಆಗ್ಲಿ, 60 ನಂತರ ಬೇಕಾದ್ರೆ ಮಾಡಿದ್ರೆ ಆಯ್ತು, ದೇವರು ಗುಡಿ ದಿಂಡ್ರು ಅಂತೇಳಿ ಹೀಗೆ ಹೇಳ್ಕೊಡ್ತೇವೆ ಹೊರತು ಆ ಧರ್ಮದಲ್ಲಿ ಹೇಳ್ಕೊಡೋದು ಬಹಳ ಕಡಿಮೆ. ಆದರೆ ಪ್ರಹ್ಲಾದರಾಜರು ಅಂತಂದ್ರು ಹಾಗೆ ಮಾಡಬಾರ್ದು. ಯಾವುದೋ 20, 50, 60 ನಂತರ ಅಲ್ಲ ಧರ್ಮದ ಆಚರಣೆ, ಕೌಮಾರ ಆಚರೇತ್ ಪ್ರಾಜ್ಞಃ. ಯಾಕೆ ಅಂತಂದ್ರೆ ನಮ್ಮ ಇಡೀ ಜೀವನದಲ್ಲಿ 100 ವರ್ಷ ನಮ್ಮ ಆಯುಷ್ಯ ಆಗಿದ್ರೆ ಅದರಲ್ಲಿ 100 ವರ್ಷ ಕಾಲ ಹೇಗೆ ಕಳೆಯುತ್ತೆ ಅಂತಂದ್ರೆ ಬೇರೆ 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 ಕೆಲಸಗಳನ್ನ ಮಾಡೋದ್ರಲ್ಲೇ ನಮ್ಮ ಕಾರ್ಯ ಕಲ್ತು ಬಿಡ್ತೇವೆ ನಾವು. 20 ವರ್ಷ 50 ವರ್ಷ ಹೇಳ್ತಾರೆ ಭಗವಂತ, ನಿದ್ರಯ ಹರತಿ ಪಂಚಾಹಿತ್ ಅಂತಂದ್ರೆ ನಿದ್ದೆಯಿಂದಾಗಿ 100 ವರ್ಷದಲ್ಲಿ ಕೇವಲ ನಿದ್ದೆಯಿಂದ ನಾವು 50 ವರ್ಷಗಳನ್ನ ಕಳಿತೇವೆ. ಕೇವಲ ನಿದ್ದೆಯಿಂದ ಇಲ್ಲ, ನಿದ್ದೆಯಿಂದ ಹೇಗೆ ಕಳಿತೇವೆ 50 ವರ್ಷ ಅಂತಂದ್ರೆ ಅದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ, ಮಾಮೂಲಾಗಿ ಪ್ರತಿನಿತ್ಯ ರಾತ್ರಿ ಮಲ್ಕೊಳ್ಳುವಂತಹ ನಿದ್ದೆ ಏನಿದೆ ಆ ನಿದ್ದೆ ಅಂತೂ ಇದ್ದೇ ಇದೆ, ಅದರಲ್ಲಿ ಬಳಕೆ ಮಲ್ಕೊಳ್ತೇವೆ. ಆದರೆ ಆ ನಿದ್ದೆಯನ್ನೇ ಸ್ವಲ್ಪ ಜಾಸ್ತಿ ಮಾಡ್ತೇವೆ. ಸ್ವಲ್ಪ ಜಾಸ್ತಿ ಅಂತಂದ್ರೆ ಏನು? ಮಲಗೋದು
ಯಾವಾಗ 10 ಗಂಟೆಗೆ ಮಲ್ಕೊಂಡಿದ್ರೆ ಬೆಳಿಗ್ಗೆ ಸೂರ್ಯೋದಯ ಆದ್ಮೇಲೆ 9, 10 ಅಷ್ಟೊತ್ತಿಗೆ ಎದ್ದೇಳ್ತೇವೆ. ಅಲ್ಲಿ ಸ್ವಲ್ಪ ಜಾಸ್ತಿ ನಿದ್ದೆಯನ್ನು ತಗೊಳ್ತೇವೆ. ಅದಾದ ನಂತರ ಇನ್ನು ಬೇರೆ ಹಗಲೊತ್ತು ನಿದ್ದೆ ಬೇರೆ. ಹಗಲೊತ್ತು ನಿದ್ದೆ ಮಾಡಬಾರ್ದು ಅಂತ ಹೇಳ್ತಾರೆ. ಹಗಲೊತ್ತು ಕೂಡ ನಿದ್ದೆ. ಹಗಲೊತ್ತು ಇನ್ನ ಏನಾದರೂ ಪರೀಕ್ಷೆಗಳು ಇದ್ರೆ ಆ ಪರೀಕ್ಷೆಗೋಸ್ಕರ ಪುಸ್ತಕ ಹಿಡ್ಕೊಂಡು ಕೊಡ್ತೇವೆ. ಒಂದು 5 ನಿಮಿಷ ಓದ್ತೀವೋ ಇಲ್ಲ ನಿದ್ದೆ ಬಂದ್ಬಿಡ್ತದೆ. ನಿದ್ದೆ ನಮ್ಮ ಅಪ್ಪನ ಆಸ್ತಿ ಅನ್ನೋ ರೀತಿಯಲ್ಲಿ ಆ ನಿದ್ದೆ ಬಂದ್ಬಿಡ್ತದೆ. ಆಮೇಲೆ ಮತ್ತಿನ್ಯಾವಾಗ ನಿದ್ದೆ ಅಂತಂದ್ರೆ ಹೆಂಗೂ ಪ್ರವಚನ ಆಗ್ತಾ ಇದೆ. ಒಬ್ಬ ಸ್ನೇಹಿತ ಹೇಳಿದ್ನಂತೆ ಇನ್ನೊಬ್ಬ ಸ್ನೇಹಿತನಿಗೆ, ನಿದ್ದೆನೇ ಬರ್ತಾ ಇಲ್ಲ, ಏನ್ ಮಾಡ್ಬೇಕು ನೀವೇ? ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ದೆ? ಅಲ್ಲಿ ಗುಡಿ ಗುಂಡಾರಗಳಲ್ಲಿ ಇಲ್ಲ ವಿದ್ಯಾರ್ಥಿ ನಿಲಯದಲ್ಲಿ ಪ್ರವಚನ ಆಗ್ತಾ ಇರ್ತದೆ. ಒಂದು 5 ನಿಮಿಷ ಹೋಗಿ ಪ್ರವಚನ ಆಗುವಾಗ ಕೂತ್ಬಿಡು ಸಾಕು. ಆ ಪ್ರವಚನದಲ್ಲಿ ಹೋಗಿ 5 ನಿಮಿಷ ಕೂತು ಬಿಟ್ರೆ ನಿದ್ದೆ ತಾನಾಗಿ ಬಂದ್ಬಿಡ್ತದೆ. ಅಂದ್ರೆ ನಿದ್ದೆಯನ್ನು ಆರಿಸ್ಕೊಂಡಿದ್ದು, ನಿದ್ದೆ ಬರೋದಕ್ಕಾಗಿ ನಾವು ಆರಿಸ್ಕೊಂಡಿರ್ತಕ್ಕಂಥ ಮಾರ್ಗ ಯಾವುದು ಅಂತಂದ್ರೆ ಪ್ರವಚನ. ಪ್ರವಚನ ಆಗುವಾಗ ಕೂತ್ಬಿಟ್ಟು ನಿದ್ದೆ ಬರ್ತದೆ ಅಂತ. ಆ ಪ್ರವಚನ ಆಗುವಾಗ ಮಾಡಿದಂತಹ ನಿದ್ದೆ ಏನಿದೆ ಆ ನಿದ್ದೆ, ಹೀಗೆ ಎಲ್ಲಾ ನಿದ್ದೆ ಸೇರಿ ಒಟ್ಟಿನಲ್ಲಿ ನಮ್ಮ ಪ್ರಹ್ಲಾದರಾಜ ಹೇಳ್ತಕ್ಕಂಥ ಮಾತಿದು ಭಾಗವತದಲ್ಲಿ 7ಮ ಸ್ಕಂದದಲ್ಲಿ 50 ವರ್ಷ ಕೇವಲ ನಿದ್ದೆಯಲ್ಲೇ ಕಳಿತೇವೆ ಅಂತ ನಮಗೆ. ಇನ್ನು ಉಳಿದಿರ್ತಕ್ಕಂಥದ್ದು 50 ವರ್ಷ. ಆ ಉಳಿದಿರ್ತಕ್ಕಂಥ 50 ವರ್ಷದಲ್ಲಿ 20 ವರ್ಷ ನಾವು ಆ ಕಡೆ ತಿರುಗಾಡೋದು, ಮದುವೆ, ಕನ್ಯಾ ಮದುವೆ ಮಾಡ್ಕೊಳ್ಳೋದು, ಹನಿಮೂನ್ ಅಂತ ಹೇಳಿ ಮತ್ತದಂತ ಹೇಳಿ ಇದರಲ್ಲಿ 20 ವರ್ಷ ಕಳಿತೇವೆ. ಇನ್ನೊಂದು 20 ವರ್ಷ ಸಂಸಾರದಲ್ಲಿ, ಇನ್ನೊಂದು 10 ವರ್ಷ ಉಳಿದಿರ್ತದೆ. ಆ 10 ವರ್ಷ ಕೊನೆಗೆ ರಿಟೈರ್ಮೆಂಟ್ ಆಗಿ ಮನೆಯಲ್ಲೇ ಇರ್ತೇವೆ. ಆವಾಗ ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಆ ಮೊಮ್ಮಕ್ಕಳನ್ನ ಆಡಿಸೋಣ ಅಂತೇಳಿ ಮೊಮ್ಮಕ್ಕಳನ್ನ ಆಡಿಸೋದ್ರಲ್ಲಿ ನಾವು ಜೀವನ ಕಳಿತೇವೆ. ಆದ್ದರಿಂದ ನನ್ನ ಅನಿಸಿಕೆಯಲ್ಲಿ ಯಾವಾಗೋ 50ರಾದ ನಂತರ ಅದು ಆಗೋದೇ ಇಲ್ಲ. ಅದು 50 ಆದ ನಂತರ ಅಂತಂದ್ರೆ ಅದು ನಂತರ ವಾಯ್ದಾ ಪದ್ಧತಿ, ಅದು ಹಾಗೆ ಮುಂದೆ ವಾಯ್ದಾ ಹಾಕ್ತಾನೆ ಹೋಗ್ತಾ ಇರ್ತೇವೆ, ಅದು ಆಗೋದಿಲ್ಲ. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ, ಈಗಿಂದಲೇ ಪ್ರಾರಂಭ ಮಾಡ್ರಿ, ಭಗವಂತನನ್ನ ನೆನೆರಿ, ಭಗವಂತನ ಸ್ಮರಣೆಯನ್ನ ಮಾಡ್ರಿ ನೀವು ಎಂಬುದಾಗಿ ಪ್ರಹ್ಲಾದರಾಜರು ಹೇಳಿದ್ರಂತೆ. ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ಸ್ತಬ್ಧವಾಗೋಗ್ಬಿಟ್ಟಿದೆ. ಪಿನ್ ಡ್ರಾಪ್ ಸೈಲೆಂಟ್ ಅಂತ ಹೇಳಿ ಆ ದೈತ್ಯ ಬಾಲಕರು ಎಷ್ಟು ಕೋಲಾಹಲ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀಯ ಪ್ರಹ್ಲಾದ ನೀನು ಅಂತ ಹೇಳಿ ಆ ರಾಕ್ಷಸರೆಲ್ಲರೂ ಕೂಡ ಸೈಲೆಂಟ್ ಆಗಿ ಕೂತಿದ್ದಾರೆ. ಚಂಡಾಮರ್ಕರು ಬಂದ್ರಂತೆ, ಏನಿದು ನಮ್ಮ ಗುರುಕುಲ ಇದೆಯೋ ಇಲ್ವೋ ಎಲ್ಲಂತೇಳಿ ನೋಡಿದ್ರೆ ಎಲ್ಲರಂತೆ ಭಜನೆ ಮಾಡಿಸ್ತಾ ಇದ್ದಾರಂತೆ. ಹರಿಯನ್ನ ಧ್ಯಾನ ಮಾಡಬೇಕು, ಭಗವಂತನ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಆ ಬಾಲಕರು ಕೇಳ್ತಾ ಇದ್ದಾರೆ, ಪ್ರಶ್ನೆಗಳನ್ನ ಕೇಳೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನೋಡ್ರಿ, ಇದು ಪ್ರಹ್ಲಾದರಾಜರ ಉಪದೇಶದ ಮಹತ್ವ. ಹೌದು, ಭಗವಂತನ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ದೀರಿ, ಕೌಮಾರದಲ್ಲೇ ಮಾಡಿದ್ದೀರಿ ಅಂತ ಮಾಡಬೇಕು ಅಂತ ಹೇಳಿದ್ದೀರಿ. ಹಾಗಾದ್ರೆ ನಾವು ಇವತ್ತಿನಿಂದಲೇ ಪ್ರಾರಂಭ ಮಾಡ್ತೇವೆ. ಎಷ್ಟು ಖರ್ಚಾಗುತ್ತೆ ಭಗವಂತನ ಸ್ಮರಣೆಗೆ? ಭಗವಂತನ ಪೂಜೆ ಮಾಡೋದಕ್ಕೋಸ್ಕರ ಎಷ್ಟು ಖರ್ಚಾಗುತ್ತೆ ನಮಗೆ? ನಮ್ಮಲ್ಲಿ ಯಾವುದೇ ರೀತಿ ಪೈಸಾ ಇಲ್ಲ ಅಂತ ಹೇಳಿ ಇವತ್ತು ಹಾಗಾಗೋಗ್ಬಿಟ್ಟಿದೆ. ಏನಾದರೂ ಹೋಮ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಪವಮಾನ ಹೋಮ ಮಾಡಿಸ್ಬೇಕು ಅಂತ ಹೇಳಿಬಿಟ್ರೆ, ಹೌದಾ ಆಚಾರ್ಯ ಈಗ ಈಗ ಎಷ್ಟು ಓಡ್ತಾ ಇದೆ ಪವಮಾನ ಅಂತ ಹೇಳ್ತೇವೆ. ಪವಮಾನ ಹೋಮಕ್ಕೆ ಅದು ಅಷ್ಟು ನಾವು ಮೊದಲು ದುಡ್ಡಿನ ಕಡೆ ಲಕ್ಷ್ಯ ಕೊಡ್ತೇವೆ. ಒಂದು ವೇಳೆ ಇಷ್ಟೇನಾದ್ರೂ ಕೊಟ್ರೆ ಅಂಗಡಿಯಲ್ಲಿ ಹೋಗಿ ತರಬೇಕಾದ್ರೆ ಇದು ಪೌರೋಹಿತ್ಯಕ್ಕೋಸ್ಕರ, ಪೂಜೆಗೋಸ್ಕರ ಆಚಾರ್ಯ ಅವ್ರು ಯಾರಾದ್ರೂ ಚಲೋ ತೋರಿಸಿಬಿಟ್ರೆ, ಏನೋ ಒಳ್ಳೆ ಬಂದಿದ್ದಾರೆ ಚಲೋ ತೋರಿಸೋಣ ಅಂತೇಳಿ ಅಂಗಡಿಯವ್ರು ತೋರಿಸಿದ್ರೆ ಅದು ಬೇಡ, ಇದು ಪೂಜೆಗೋಸ್ಕರ ಇರೋದು, ಇನ್ನೂ ಲೋ ಕ್ವಾಲಿಟಿ ತೋರಿಸಿದೆ ಅಂತ ಹೇಳ್ತೇವೆ. ಹಾಗೆ ಆ ಪ್ರಹ್ಲಾದರಾಜರು ಹೇಳಿದ್ರು, ಭಗವಂತನ ಪೂಜೆ ಮಾಡೋದಕ್ಕೋಸ್ಕರವಾಗಿ ಯಾವುದೇ ರೀತಿ ಖರ್ಚಿಲ್ಲ, ನಯ್ಯಾ ಪೈಸೆ ಖರ್ಚು, ಏನೇನು ಖರ್ಚಿಲ್ಲ. ಏನು ಮಾಡಬೇಕು ಅಂತಂದ್ರೆ ಮನಸ್ಸಿನ ಖರ್ಚು, ಮನಸ್ಸಿನ ಖರ್ಚನ್ನ ಮಾಡಿಬಿಟ್ರೆ ಸಾಕು, ಅದು ಭಗವಂತನ ಪೂಜೆ ಆಗೋಗುತ್ತೆ. ಅಷ್ಟು ಸುಲಭವಾಗಿರ್ತಕ್ಕಂಥ ಪೂಜೆ ಅಲ್ಲ. ಭಗವಂತನ ಪೂಜೆ ಮಾಡಬೇಕಾದ್ರೆ ಅಷ್ಟೆಷ್ಟ ಮಂಟಪ ಹಾಕಬೇಕು, ವೈಭವ ಇದ್ಯಾವುದು ಬೇಡ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತಿರಂತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಬೆಳಿಗ್ಗೆಯಿಂದ ನಾನು ಏನು ಕಾರ್ಯಕ್ರಮವನ್ನು ಮಾಡ್ತೇನೆ, ಆ ಎಲ್ಲ ಕಾರ್ಯಕ್ರಮವನ್ನು ಮಾಡುವಾಗ ಭಗವಂತನ ಚಿಂತನೆ, ಭಗವಂತನ ಹಿನ್ನೆಲೆ ಇದೆ, ಭಗವಂತನ ಅನುಗ್ರಹ ಇಲ್ಲದೆ ಹೋದ್ರೆ ನಾವು ಏನು ಒಂದು ಕ್ಷಣವೂ ಕೂಡ ಇರಲಾರದೆ, ಭಗವಂತನ ಪ್ರೇರಣೆಯಿಂದಲೇನೆ ಎಲ್ಲ ಈ ಜಗತ್ತು ನಡೀತದೆ, ಭಗವಂತ ಪ್ರೇರಣೆಯಿಂದಲೇನೆ ನಾವೆಲ್ಲ ಮಾಡ್ತೇವೆ ಅಂತನ್ನುವ ಚಿಂತನೆ ನಿಮ್ಮಲ್ಲಿ ಇಟ್ಟುಕೊಂಡು ನಾವು ಮಾಡುವಂತಹ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನ ಪೂಜೆ ಎಂಬುದಾಗಿ ತಿಳಿದುಕೊಂಡು ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ರೆ ಸಾಕು, ಇದೇ ಭಗವಂತನ ಪೂಜೆ ಅಂತ ಹೇಳಿದಂತೆ. ಇದನ್ನೇ ಮಾಡಿರ್ತಕ್ಕಂಥವ್ರು ವಿಶ್ವೇಶತೀರ್ಥರು. ಅವ್ರು ಏನು ಮಾಡ್ತಾರೆ ಎಲ್ಲವನ್ನೂ ಕೂಡ ಸಾಮಾನ್ಯ ಜನರ ಸೇವೆ ಆದರೂ ಆಗ್ಬಹುದು, ವಿದ್ಯಾರ್ಥಿಗಳಿಗೆ ಸೇವೆ, ವಿದ್ಯಾರ್ಥಿಗಳಿಗೆ
ಅವರು ಈ ದೀಪಾವಳಿ ಇಂಥದ್ದು ಬಂದ್ರೆ, ಉಗಾದಿ ಅಂತಹದ್ದು ಬಂದ್ರೆ ಎಲ್ಲ ವಿದ್ಯಾರ್ಥಿಗಳನ್ನ ಲೈನಾಗಿ ಕೂಡಿಸಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಆ ತೈಲಾಭ್ಯಂಜನವನ್ನ ಅವರೆಲ್ಲರಿಗೂ ಕೂಡ ಮನೆಯಲ್ಲಿ ತಂದೆ ತಾಯಿ ಹೇಗೆ ಆ ಎಣ್ಣೆ ಹಚ್ಚಿ ಎಣ್ಣೆಯನ್ನೊತ್ತುತ್ತಾ ಬನ್ನಿಸಿ ಗೋಪಿ ಅರಸಿದಳು ಎಂಬುದಾಗಿ ಹಾಡನ್ನ ಹೇಳಿ ಆ ಮನೆ ಮಕ್ಕಳಿಗೆ ಹೇಗೆ ತಂದೆ ತಾಯಿಗಳು ಮಾಡ್ತಾರೋ ಎಣ್ಣೆ ಶಾಸ್ತ್ರ, ಹಾಗೆ ಇಡೀ ವಿದ್ಯಾಪೀಠದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಎಣ್ಣೆ ಶಾಸ್ತ್ರವನ್ನ ಮಾಡಿರ್ತಕ್ಕಂಥ ಮಹಾನುಭಾವರು ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಅಂದ್ರೆ ವಿದ್ಯಾರ್ಥಿಯ ಸೇವೆಯನ್ನು ಕೂಡ ನಾವು ಮಾಡ್ತೇವೆ. ಅವರಿಗೆ ನಾವೇನು ಹಚ್ಚೋದು, ಅವರು ನಮ್ಮ ಶಿಷ್ಯಂದ್ರು, ಅವ್ರು ನಮಗೆ ಹಚ್ಚಲಿ, ನಮ್ಮ ಪಾದ ಸೇವೆ ಮಾಡಲಿ ಅಂತ ಅನ್ಕೊಳ್ತಾ ಇರ್ತೇವೆ. ಹಾಗೆ ಅನ್ಕೊಳ್ತೇವೆ ನಾವು ಅವರನ್ನ ಕಾಯ್ತಾ ಇದ್ದೇವೆ, ಅವರನ್ನು ಕಾಪಾಡ್ತಾ ಇದ್ದೇವೆ, ಅವರು ನಮ್ಮ ಸೇವೆ ಮಾಡಬೇಕು, ನಾವು ಅವ್ರ ಸೇವೆ ಅಲ್ಲ. ನಮ್ಮ ಸೇವೆಗೋಸ್ಕರ ಬಳಸೋಣ ಅಂತ ಹೇಳಿ ಎಷ್ಟು ಜನ ಇವತ್ತು ಲೋಕದಲ್ಲಿ ನೋಡ್ತೇವೆ. ಆದರೆ ವಿಶ್ವೇಶತೀರ್ಥರು ಅವರ ತಾವೇ ಕರೆದುಕೊಂಡು ಬಂದು ದೀನರನ್ನ ಬಡಬಗ್ಗರನ್ನ ಎಲ್ಲ ವಿದ್ಯಾರ್ಥಿಗಳನ್ನಾಗಿ ಕರೆದುಕೊಂಡು ಬಂದು ಅವರಿಗೆ ಆ ರೀತಿ ಸೇವೆ ತಮ್ಮ ಅಮೃತ ಹಸ್ತದಿಂದ ಮಾಡಿದ್ದಾರೆ ಅಂತಂದ್ರೆ ಅಂತಹ ಸೇವೆ ಮಾಡಿರ್ತಕ್ಕಂಥವ್ರು ಈ ವಿಶ್ವೇಶತೀರ್ಥರ ನೆನೆಸಿಕೊಂಡ್ರೆ ಮೈ ರೋಮಾಂಚ ಆಗುತ್ತೆ. ಅಷ್ಟು ಅದ್ಭುತವಾದ ರೀತಿಯಲ್ಲಿ ಎಣ್ಣೆ ಶಾಸ್ತ್ರವನ್ನ ಮಾಡಿದ್ದಾರೆ. ಹಾಗೆ ಆ ಭಗವಂತನ ತತ್ವವನ್ನ ನಾವು ಏನೇ ಪೂಜಾ ಮಾಡಿದರೂ ಕೂಡ ಅದು ಭಗವಂತನ ಪೂಜೆ. ಇದು ನಾನು ವಿದ್ಯಾರ್ಥಿಗಳ ಸೇವೆ ಅಲ್ಲ, ವಿದ್ಯಾರ್ಥಿ ಅಂತರ್ಗತನಾಗಿರ್ತಕ್ಕಂತಹ ಭಗವಂತನ ಸೇವೆಯನ್ನ ಮಾಡ್ತಾ ಇದ್ದೇನೆ ಅಂತನ್ನುವ ರೀತಿಯಲ್ಲಿ ತಿಳಿದುಕೊಂಡು ಮಾಡಿರ್ತಕ್ಕಂತಹ ಮಹಾನುಭಾವರು ವಿಶ್ವೇಶತೀರ್ಥರು. ಅದನ್ನೇ ಪ್ರಹ್ಲಾದರಾಜರು ಹೇಳ್ಕೊಟ್ಟಿದ್ದಾರೆ, ನೀವು ಈ ರೀತಿಯಾಗಿ ಪೂಜೆ ಮಾಡ್ರಿ ಅಂತ. ಹೌದು, ಈ ರೀತಿಯಾಗಿ ಪೂಜೆ ಮಾಡ್ತೇವೆ. ಭಗವಂತ ಹೇಗಿದ್ದಾನೆ, ಭಗವಂತನನ್ನ ನಾವು ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಕಾರ್ಯಕರ್ತರಲ್ಲಿ ಸೂಚನೆ. ನಾವು ಇದರಲ್ಲಿ ಮುಳುಗಿಬಿಟ್ರೆ ಹಾಗೆ ಹೇಳ್ತಾ ಇರ್ತೇವೆ. ಸೂಚನೆ ಕೊಟ್ಟಾಗ 1-2 ನಿಮಿಷದ ಮುಂಚೆ ನಾನು ಉಪನ್ಯಾಸವನ್ನ ನಿಲ್ಲಿಸ್ತೇನೆ ಅಂತ ಹೇಳಿ ಹೇಳ್ತಾ ನನ್ನ ಉಪನ್ಯಾಸವನ್ನ ಮುಂದುವರಿಸ್ತೇನೆ. 11:15 ತನ ಇತ್ತು. ಆದ್ದರಿಂದ ತಿಳಿಸಿದರೆ ನನಗೆ ನಾನು 1 ನಿಮಿಷದಲ್ಲಿ ತಿಳಿಸಿದ ಕ್ಷಣದಲ್ಲಿ ನನ್ನ ಉಪನ್ಯಾಸವನ್ನ ನಾನು ಸಮರ್ಪಣೆ ಮಾಡ್ತೇನೆ. ಹಾಗೆ ಆ ಭಗವಂತನ ಬಗ್ಗೆ ಕೇಳಿದ್ರು, ಭಗವಂತನ ಪೂಜೆ ಮಾಡಬೇಕು, ಭಗವಂತನ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ರಿ. ಭಗವಂತ ಎಂಥವನು, ಆ ಭಗವಂತನ ಬಗ್ಗೆ ಹೇಳಿಕೊಡ್ರಿ ಅಂತ ಹೇಳಿದಾಗ ಆ ಭಗವಂತನ ಬಗ್ಗೆ ಹೇಳ್ತಾ ಇದ್ದಾರೆ. ಭಗವಂತನ ಬಗ್ಗೆ 12 ಗುಣಗಳಿವೆ. ಆ 12 ಗುಣಗಳನ್ನ ನೀವು ತಿಳಿದುಕೊಂಡಾಗ ಭಗವಂತನನ್ನು ನಾವು ಚೆನ್ನಾಗಿ ಉಪಾಸನೆ ಮಾಡುವಂತಹದ್ದು. ಏನು ಆ 12 ಗುಣಗಳು ಭಗವಂತಂದು ಅಂತಂದ್ರೆ 12 ನಾಮಗಳು ಭಗವಂತಂದು. ಆ 12 ನಾಮಗಳಲ್ಲಿ ಆತ್ಮ ಅಂತ ಹೇಳ್ತಾರೆ. ಆತ್ಮ ನಿತ್ಯ, ಶುದ್ಧ, ಅವ್ಯಯ, ಏಕ, ಕ್ಷೇತ್ರಜ್ಞ, ಆಶ್ರಯ, ಅವಿಕ್ರಿಯ, ಸ್ವದೃಕ್, ಹೇತು, ವ್ಯಾಪಕ, ಅಸಂಗೀ, ಅನಾವೃತ, ಏತೈಃ 12 ವಿದ್ವಾನ್ ಆತ್ಮನೋ ಲಕ್ಷಣೈಃ ಪರೈಃ ಅಹಂ ಮಮೇತ್ಯೇತ ತದ್ಭಾವಂ ದೇಹಾದು ಮೋಹಜಂ ತ್ಯಜೇತ್. ಈ ರೀತಿಯಾಗಿ ಭಗವಂತನನ್ನು ತಿಳ್ಕೊಳ್ಬೇಕಂತೆ. ಭಗವಂತ ಆತ್ಮನಾಗಿದ್ದಾನೆ, ಭಗವಂತ ನಿತ್ಯನಾಗಿದ್ದಾನೆ, ಭಗವಂತ ನಿತ್ಯನಾಗಿದ್ದಾನೆ. ಯಾರು ನಿತ್ಯರೋ ಅವರು ಭಗವಂತ ಅಂತ ತಿಳ್ಕೊಳ್ರಿ. ಅವ್ಯಯ, ಭಗವಂತ ನಾಶನೇ ಇಲ್ಲ. ಭಗವಂತನನ್ನ ಯಾರು ಭಗವಂತ ಅಂತಂದ್ರೆ ಯಾರು ನಾಶವನ್ನೇ ಹೊಂದುವುದಿಲ್ಲವೋ ಅವನು ಭಗವಂತ ಅಂತ ತಿಳ್ಕೊಳ್ರಿ. ಅವ್ಯಯ, ಶುದ್ಧ, ಮತ್ತು ಭಗವಂತ ಶುದ್ಧನಾಗಿದ್ದಾನೆ, ಅತ್ಯಂತ ಶುದ್ಧನಾಗಿದ್ದಾನೆ ಭಗವಂತ. ಹೇಗೆ ಶುದ್ಧ ಅಂತಂದ್ರೆ ಭಗವಂತನಲ್ಲಿ ನಾವು ಮಾಡಿದ ಕರ್ಮಗಳನ್ನು ಅರ್ಪಣೆ ಮಾಡಬೇಕಾದರೆ ಭಗವಂತ ನಾವು ಮಾಡಿರ್ತಕ್ಕಂತಹ ಕಾರ್ಯಗಳನ್ನು ಗುರುತಿಸ್ತಾರೋ ಇಲ್ಲೋ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಇಲ್ಲ, ಭಗವಂತ ನಾವು ಮಾಡಿರ್ತಕ್ಕಂತಹ ಎಲ್ಲ ಕೆಲಸವನ್ನು ಗುರುತಿಸ್ತಾನೆ. ಶುದ್ಧ ಅಲ್ಲ. ಯಾರಾದ್ರೂ ಭಗವಂತನ ಮುಂದೆ ಹೋಗಿ ನಮ್ಮ ಬಗ್ಗೆ ಚಾಡಿಯನ್ನ ಹೇಳಿಬಿಟ್ರೆ, ಚಾಡಿಯನ್ನ ಕೇಳಿ ನಮ್ಮನ್ನೇ ರಕ್ಷಣೆ ಮಾಡ್ತಾನೋ ಇಲ್ಲೋ ಅಂತ ಅನ್ನೋದು ತಿಳ್ಕೊಬೇಡ್ರಿ. ಶುದ್ಧ ಯಾರ ಚಾಡಿಯನ್ನು ಕೂಡ ಕೇಳೋದಿಲ್ಲ. ಹೌದು, ನಾವು ಮಾಡಿರ್ತಕ್ಕಂಥ ಸೇವೆಯನ್ನು ಗುರುತಿಸ್ತಾನೋ, ಯಾರು ಚಾಡಿ ಹೇಳೋದು ಬಿಡ್ಲಿ, ನಾವೇ ಮಾಡಿದ್ದೇವೆ ಇದನ್ನ ಅಂತ ಅನ್ನೋದು ಗುರುತಿಸ್ಬೇಕಲ್ಲ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಕ್ಷೇತ್ರಜ್ಞ. ಯಾರ್ಯಾರು ತಮ್ಮ ಭಕ್ತರು ನಿರಂತರ ಸೇವೆಯಿಂದ ತನ್ನ ಸೇವೆಯನ್ನ ಮಾಡಿದ್ದಾರೆ ಅದನ್ನ ತಿಳಿದುಕೊಳ್ತಾನೆ ಭಗವಂತ. ಅದಕ್ಕೋಸ್ಕರ ಕ್ಷೇತ್ರಜ್ಞ, ಅವಿಕ್ರಿಯ, ಹುದುಗ್ರಿಗೆ ಈ ರೀತಿಯಾಗಿ 12 ಹೇಳ್ತಾರೆ. ಏಕಃ ಅಂತ ಹೇಳ್ತಾರೆ. ಏಕ ಒಬ್ಬನೇ. ಈಗ ಸೂರ್ಯ
ಒಬ್ಬೇ ಒಬ್ಬ ಸೂರ್ಯ. ನಾವು ರಾಯಚೂರಲ್ಲಿ ನಿಂತು ನೋಡಿದರೂ ಕೂಡ ಅದೇ ಸೂರ್ಯ. ಆಮೇಲೆ ಬೇರೊಂದು ಊರಿಗೆ ಬೆಂಗಳೂರಿಗೆ ಹೋಗಿ ನೋಡಿದರೂ ಕೂಡ ಅದೇ ಸೂರ್ಯ. ಆ ಸೂರ್ಯನ ನೋಡಿದ್ರೆ ನಮಗೆ ಅನಿಸುತ್ತೆ ಸೂರ್ಯ ನನ್ನನ್ನೇ, ಬೆಳಗ್ಗೆ ಸೂರ್ಯ ಮತ್ತೆ ಮಧ್ಯಾಹ್ನ ಸೂರ್ಯ ಅಲ್ಲ, ಬೆಳಗಾ ಮುಂಜಾನೆ ಸೂರ್ಯನನ್ನು ನೋಡಿದ್ರೆ ಸೂರ್ಯ ನೇರವಾಗಿ ನನ್ನನ್ನೇ ನೋಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ನನ್ನನ್ನ ರಕ್ಷಣೆ ಮಾಡೋದಕ್ಕೋಸ್ಕರವೇನೇ ಇದ್ದಾನೆ ಅಂತ ಹೇಗೆ ಸೂರ್ಯ ಇರ್ತಾನೋ ಹಾಗೆ ಭಗವಂತನ ಕಡೆ ಯಾರು ದೃಷ್ಟಿ ಕೊಟ್ಟು ನೋಡ್ತಾರೆ ಹಾಗೆ ನಮ್ಮನ್ನೇ ನೋಡ್ತಾರೆ ಅಂತ. ಇದೇ ಗುಣ ನಾವು ಶ್ರೀ ವಿಶ್ವೇಶ ತೀರ್ಥರಲ್ಲಿ ನೋಡ್ತೇವೆ. ವಿಶ್ವೇಶ ತೀರ್ಥರನ್ನ ಇವತ್ತು ಯಾರು ಪರಿಚಯ ಮಾಡಿಕೊಂಡು, ಸ್ವಲ್ಪ ಪರಿಚಯ, ಏನೋ ಒಂದು ವರ್ಷಾನುಗಟ್ಟಲೆ ಪರಿಚಯ ಇರಬೇಕು ಅಂತ ಏನಿಲ್ಲ ವಿಶ್ವೇಶ ತೀರ್ಥರ ಹತ್ರ. ಅವರ ಜೀವನದಲ್ಲಿ ನಾವು ನೋಡ್ತೇವೆ, ಒಮ್ಮೆ ಅವರ ಪರಿಚಯ ಮಾಡಿದಾಗ ಅವರು ಮಾತಾಡುವ ರೀತಿ ನೋಡಿದ್ರೆ ಅನ್ಸುತ್ತೆ, ಓ ವಿಶ್ವೇಶ ತೀರ್ಥರು ನನ್ನನ್ನ ಇಷ್ಟು ಹಚ್ಚಿಕೊಂಡು ಮಾತಾಡ್ತಾ ಇದ್ದಾರೆ ಅಂತಂದ್ರೆ ನನ್ನನ್ನ ಇವರು ಕಾಪಾಡ್ತಾರೆ, ನನ್ನನ್ನ ಏನ್ ಕೇಳಿದ್ರು ಕೂಡ ಇವರು ಇಲ್ಲ ಅಂತ ಅನ್ನೋದಿಲ್ಲ ಅಂತನ್ನುವ ಭಾವನೆ ಬರುವಂತೆ ಅವರು ಅವರ ಹತ್ತಿರ ಬಂದಿರತಕ್ಕಂಥವ್ರ ಹತ್ರ ಮಾತಾಡಿಸ್ತಾ ಇದ್ರು. ಅಷ್ಟು ಅದ್ಭುತವಾಗಿರ್ತಕ್ಕಂತಹ ವ್ಯಕ್ತಿತ್ವ ಉಳ್ಳವರು ಶ್ರೀ ವಿಶ್ವೇಶ ತೀರ್ಥರು. ಹಾಗೆ ಪ್ರಹ್ಲಾದರಾಜರು ಉಪದೇಶ ಮಾಡಿದಾಗ ಅವರು ಉಪಾಸನೆ ಕೊಂಡು ಉಪಾಸನೆ ದೈತ್ಯ ಬಾಲಕರೂ ಕೂಡ ಉಪಾಸನೆ ಮಾಡಿದ್ರಂತೆ. ಹೀಗೆ ಕೃಷ್ಣ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾ ರಥಂ, ಕೃಷ್ಣನ ಪೂಜೆ ಇರತಕ್ಕಂಥ ರಥರಾಗಿರ್ತಕ್ಕಂಥ ಶ್ರೀ ವಿಶ್ವೇಶ ತೀರ್ಥರನ್ನ ನೆನೆಯುವುದು ನಮ್ಮೆಲ್ಲರ, ಅವರ ಆರಾಧನಾ ದಿನದಿಂದ ನೆನೆಯುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅವರ ಅನುಭವ, ಅವರ ಒಂದು ಒಡನಾಟ ನನಗೂ ಆಗದೇ ಏನೂ ಇಲ್ಲ. ನಾನು ನನ್ನ ಸುಧಾಮಂಗಳದಲ್ಲಿ ಅವರ ಬಗ್ಗೆ ಅವರು ಪರೀಕ್ಷೆಗಾಗಿ ಬರ್ತಕ್ಕಂಥ ಸಂದರ್ಭ, ನಾನು ಸುಧಾ ಪರೀಕ್ಷೆ ಕೊಡಬೇಕು. ಆದರೆ ವಿಶ್ವೇಶ ತೀರ್ಥರ ಹತ್ತಿರ ಪರೀಕ್ಷೆ ಕೊಡಬೇಕು ಅಂತ ಹೇಳಿ ಎಲ್ಲರಿಗೆ ಸಾಮಾನ್ಯವಾಗಿ ಯಾರೇ ಸುಧಾ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರಲಿ ಅವರಿಗೆ ಅವರ ಒಂದು ಒಡನಾಟದಲ್ಲಿ ಪರೀಕ್ಷೆ ಕೊಡಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಇದ್ದೇ ಇರ್ತದೆ. ಆದರೂ ಭಯ. ಯಾಕೆ ಅಷ್ಟೊಂದು ಪಾಂಡಿತ್ಯ ಅವರು ಸುಧಾದಲ್ಲಿ ಮೂಲಕ ಎಲ್ಲಿ ಯಾವ ಪ್ರಶ್ನೆ ಮಾಡ್ತಾರೆ ಅಂತ ಅನ್ನೋದು ಗೊತ್ತಾಗೋದಿಲ್ಲ. ಆದರೆ ನನ್ನ ಪರೀಕ್ಷೆಯಲ್ಲಿ ಹೇಗೆ ಪ್ರಶ್ನೆ ಮಾಡ್ತಾರೆ, ಪ್ರಶ್ನೆ ಗ್ರಹಣ ಮಾಡ್ತಕ್ಕಂಥದ್ದು ಬರಬೇಕು, ಪ್ರಶ್ನೆಯನ್ನ ಗ್ರಹಿಸಿ ಉತ್ತರವನ್ನು ಕೊಡುವಂತಹದ್ದು ಬರಬೇಕು. ಏನಾಗುತ್ತೋ ಏನೋ ಅಂತನ್ನೋ ಕಳವಳ ನನಗೆ. ಒಮ್ಮಿಂದೊಮ್ಮೆಗೆ ಸಭೆಯಲ್ಲಿ ಆಗಿಬಿಟ್ರೆ ಹೇಗೆ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಅದ್ರ ಹಿಂದಿನ ದಿವಸನೇ ನಾಳೆ ಪರೀಕ್ಷಾ ಅಂತನ್ನುವ ಸಂದರ್ಭ ಇದ್ದಾಗ ಹಿಂದಿನ ದಿವಸ ಸ್ವಾಮಿಗಳು ಬಂದಿದ್ದಾರೆ, ಮಂತ್ರಾಲಯಕ್ಕೆ ಬಂದಿದ್ದಾರೆ. ಬಂದು ಒಂದು 5 ನಿಮಿಷ ಆಗಿದೆ ಅಷ್ಟೇ, ಜಾಸ್ತಿ ಏನಾಗಿಲ್ಲ. ತಕ್ಷಣ ಹೇಳಿ ಕಳಿಸ್ಬಿಟ್ಟಿದ್ದಾರೆ, ಸುಧಾ ಪರೀಕ್ಷೆಗೆ ನಾಳೆ ಎಲ್ಲಾ ಪರೀಕ್ಷೆ ಅಲ್ಲಿ ಮಂಗಳ ಕಾಲದಲ್ಲಿ ಆಗೋದಿಲ್ಲ, ಮೊಟ್ಟ ಮೊದಲು ನನ್ನ ರೂಮಿಗೆ ಬರಲಿ, ರೂಮಿನಲ್ಲಿ ಕೆಲವೊಂದು ಪರೀಕ್ಷೆಯನ್ನ ನಡೆಸಿಕೊಡ್ತೇನೆ, ಆಮೇಲೆ ಮತ್ತೆ ನಾಳೆ ಅದೊಂದು ಭಾಗ ಆಗಲಿ ಕರೆಸಿದ್ರು ಎಲ್ಲರೂ. ಆವಾಗ ಕರೆಸಿದಾಗ ಅವರು ಪರೀಕ್ಷೆಯನ್ನ ಮಾಡಿದರು. ಆ ಪರೀಕ್ಷೆಯನ್ನ ಮಾಡಿದಾಗ ಆ ಪರೀಕ್ಷೆ ಹೇಗಿತ್ತು ಅಂತಂದ್ರೆ, ನಾನು ನಾಳೆ ಎಲ್ಲರ ಸಭೆಯಲ್ಲಿ ಮಾಡ್ತಕ್ಕಂಥ ಏನ್ ಪರೀಕ್ಷೆ ಇದೆ ಆ ಪರೀಕ್ಷೆಯಲ್ಲಿ ನಿಜವಾಗ್ಲೂ ಕೂಡ ಉತ್ತೀರ್ಣನಾಗ್ತೇನೆ ನಾನು ಅಂತನ್ನುವ ಭಾವನೆ ನನ್ನಲ್ಲಿ ಬರಬೇಕು. ಅಂತಹ ಭಾವನೆ ಬರುವಂತೆ ಅವರು ಪರೀಕ್ಷೆಯನ್ನ ಮಾಡಿದ್ದಾರೆ. ನನಗೆ ನಾನು ಹೇಳೋದನ್ನು ನೋಡಿ ಇವನು ಎಂತಹ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾನೆ ಅಂತ ಊಹಿಸಿ ಅಂತಹ ಪ್ರಶ್ನೆಗಳನ್ನ ಕೇಳಿ ನನ್ನನ್ನ ಉದ್ಧಾರ ಮಾಡಿದ್ದಾರೆ ಅಂತಹ ವಿಶ್ವೇಶ ತೀರ್ಥರು. ಈ ಊರಿನಲ್ಲೂ ಕೂಡ ನನಗೆ ಒಂದು ಅನುಭವ ಆಗಿದೆ, ಅದೊಂದನ್ನು ಹೇಳಿ ನನ್ನ ಮುಗಿಸ್ತೇನೆ. ಈ ವೆಂಕಟೇಶ್ ದೇವರ ಪ್ರತಿಷ್ಠಾ, NGO ಕಾಲದಲ್ಲಿ ವೆಂಕಟೇಶ್ ದೇವರ ಪ್ರತಿಷ್ಠಾ ಆದ ಮೇಲೆ ಅವರು ಶಿಖರ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಸಂದರ್ಭ. ಆ ಶಿಖರ ಮಾಡಬೇಕು, ಅದನ್ನೆಲ್ಲ ಹೋಮ ಕಾರ್ಯಕ್ರಮ ನಾನು ವಹಿಸ್ಕೊಂಡಿದ್ದೆ. ಸ್ವಾಮಿಗಳು ಬರ್ತಾರೆ, ನೀವೇ ಮಾಡಬೇಕು ಅಂತ ಹೇಳಿ ಹೋಮ ಎಲ್ಲ ಆಯಿತು. ಇನ್ನೇನು ಆ ಶಿಖರ ಮುಂದೆ ಇಟ್ಟು ಪೂಜೆ ಮಾಡಿರ್ತೇವೆ, ಶಿಖರವನ್ನು ತೆಗೆದುಕೊಂಡು ಹೋಗಿ ಮೇಲೆ ಇಡಬೇಕು. ಆ ಸಡಗರ ಮಾಡ್ತಾ ಇದ್ದೇನೆ. ಆ ಸಡಗರ ಮಾಡ್ತಾ ಇರುವಾಗ ಶಾಸ್ತ್ರೀಯವಾಗಿ ನೋಡಿದಾಗ ಅದು ಏನು ಸ್ವಾಮಿಗಳು ತಗೊಂಡು ಹೋಗ್ಬೇಕು ಅಂತಂದ್ರೆ ಮೆಟ್ಲಿದೆ. ಅದು ಎಂಥ ಮೆಟ್ಲಾಗಿದೆ ಅಂದ್ರೆ ನಿಚ್ಚಣಿಕೆಯಿಂದ ಮಾಡಿದ್ದಾರೆ. ನಿಚ್ಚಣಿಕೆಯಿಂದ ಮಾಡಿರ್ತಕ್ಕಂಥ ಮೆಟ್ಲನ್ನು ನಾನೇನೋ ಶಿಖರವನ್ನು ಹಿಡ್ಕೊಂಡು ಹೋಗ್ತೇನೆ, ಆದರೆ ಸ್ವಾಮಿಗಳಿಂದ ನಿಚ್ಚಣಿಕೆಯನ್ನ ಏರುವಂತ ಹೇಗೆ ಹೇಳ್ಬೇಕು ನಾನು ಅಂತ ನನ್ನ ಮನಸ್ಸಿನಲ್ಲೇ. ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಹೇಗಿದೆ ಅಂತಂದ್ರೆ ಸ್ವಾಮಿಗಳನ್ನ ಒಂದು ಗೌರವ ಭಾವನೆಯಿಂದ ನೋಡ್ತೀವಿ, ಎಲ್ಲ ಕೆಲಸಗಳು ಅವ್ರಿಗೆ ಹೇಳಬಾರದು ಅಂತ ಅನ್ನೋ ಉದ್ದೇಶದಿಂದ. ಆದರೆ ಅವರು ಎಷ್ಟು ಸರಳ ಅಂತಂದ್ರೆ ಇದನ್ನ ಮನಸ್ಸಿನಲ್ಲೇ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಆಲೋಚನೆ ಮಾಡುತ್ತಿರ್ಲಿಲ್ಲ, ಅವರೇ ಆ ಶಿಖರವನ್ನು ತಾವೇ ಕೈಯಲ್ಲಿ ಎತ್ತಿಕೊಂಡು ಆ ನಿಚ್ಚಣಿಕೆ ಏನಿದೆ ಕೈಯಲ್ಲಿ ಹಿಡ್ಕೊಂಡು ನಿಚ್ಚಣಿಕೆ ಏರಿ ಸರಸರ ಮುಹೂರ್ತ ಬರೋಷ್ಟೊಳಗಡೆನೆ ಆ ಶಿಖರವನ್ನು ತೆಗೆದುಕೊಂಡು ಮೇಲೆ ಇಟ್ಬಿಟ್ಟು, ಅಂದ್ರೆ ವಾಯುದೇವರ ಆವೇಶ ಎಷ್ಟಿದೆ ಅಂತ ಅನ್ನೋದು ವಿಶ್ವೇಶ ತೀರ್ಥದಲ್ಲಿ ನಾವು ನೋಡಬಹುದು. ಹೀಗೆ ಅವರ ಪ್ರತಿಯೊಂದು ಅವರ ಜೀವನದಲ್ಲಿ ಏನೊಂದು ನೆನೆಸಿಕೊಂಡ್ರೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂತಹ ಮಹಿಮೆಗಳನ್ನ
ತೋರಿಸಿದ ಮಹಾನುಭಾವರು. ಇಂತಹ ಈ ವಿಶ್ವೇಶತೀರ್ಥರ ಆರಾಧನಾ ದಿನದಂದು ಅವರಿಂದೇ ಸ್ಥಾಪಿತವಾಗಿರ್ತಕ್ಕಂತಹ ಈ ಯಾವ ವಿದ್ಯಾರ್ಥಿ ನಿಲಯದಲ್ಲಿ ಆಚರಣೆ ಮಾಡುವಂತಹದ್ದು ಏನಿದೆ ಇದು ಅತ್ಯಂತ ಭಾಗ್ಯ. ಇಂತಹ ಭಾಗ್ಯದಲ್ಲಿ ಅವರ ಬಗ್ಗೆ ಒಂದಿಷ್ಟು ಸೇವೆಯನ್ನ ಹೇಳಬೇಕು, ವಾಕ್ಸೇವೆ ಮಾಡಬೇಕು ಅಂತೇಳಿ ನನಗೆ ಏನು ಈ ಭಾಗ್ಯವನ್ನು ಕೊಟ್ಟಿದ್ದಾರೆ ನಮ್ಮ ವೇಣುಗೋಪಾಲಾಚಾರ್ಯರಾದರೂ ಆಗ್ಬೋದು, ಮತ್ತೆ ಸಿರಿವಾರ ವಿಷ್ಣು ತೀರ್ಥರಾಗ್ಬೋದು, ಇದಕ್ಕೆ ಸಂಬಂಧಪಟ್ಟಂತಹ ನರಸಿಂಹರ ಎಲ್ಲರೂ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಕಾರ್ಯಕರ್ತರಿಗೆ ಆ ವಿಶ್ವೇಶತೀರ್ಥರ ಅನುಗ್ರಹ ಆಗಲಿ. ಇದರ ಮೂಲಕ ಅವರ ನಿರಂತರ ಜ್ಞಾನ ಯಜ್ಞ ಅವರಿಂದ ನಡೀಲಿ ಅಂತ ಹೇಳಿ ವಿಶ್ವೇಶತೀರ್ಥರಲ್ಲಿ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣ ನಮಸ್ತೆ.